ದನದೋಂ ದಾನ ದನದೋಂ ದನನ ದನದೋಂ ದನನ ದಿನನ ದನದೋಂ ದನನ ದನದೋಂ ದನನ ದನದೋಂ ದನನ ದಿನನ ತೋಂ ದನನೋ ತೋಂ ದನನೋ ತೋಂ ದನನೋ 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 ದನೋಂ 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 ದಧಿರನ ದನೋಂ 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 ದಧಿರನ ತಗದಿನ ಧೀ ತಗದಿನ ಧೀ ಮಲಯ ಮಾಡಿ ಮದುವೆ ಮಾಡೋಗಳು ಒಂದು ವಿಷಯ ಪ್ರಸ್ತಾಪ ಮಾಡ್ಕೊಂಡು ಎಷ್ಟೆಲ್ಲ ರಾದಂತ ಆಗುತ್ತಲ್ವ. ಮಾಡಿ ಶುದ್ಧ ಮಾಡ್ಕೊಂಡು ಎದ್ದೆ ನಡೆದ ಗಣಕಿನೂ ಅದಕ್ಕೂ ಅವನ ಬುದ್ಧಿವಾದ ಹೇಳುವಳು ಪ್ರಯತ್ನ ಪಟ್ಟಿದ್ದಿಲ್ಲ. ಇದನ್ನೆಲ್ಲ ನೋಡಿದ ಅಬ್ಬೆ ಮಗಳು ಒಂದೇ ದೋಣಿ ಕಳ್ರು ನೋಡಿ ಹಂಗ ಅನ್ನಿಸ್ತಾ ಇದ್ದು. ಈಗ ಏನು ಮಾಡ್ಲಿ, ಅವನಿಗೆ ಮಾಡಿ ಗ್ರಾಹಕತೆ ಸರಿ ಇಲ್ಲಿ ಅಥವಾ ಮದುವೆ ಯೋಗವೇ ಅವನ ಹಣೆಯಲ್ಲಿ ಬರ್ದೇ ಇಲ್ಲಿ. ಹೌದಪ್ಪ, ಕೇಳಿ ವಿಚಾರ ಮಾಡುವಳು ಕಾಣ್ತಾನೆ. ಆಗ ಆ ಶಾಸ್ತ್ರಗಳು ಬಂದಿರಲಿಲ್ಲ. ನೋಡೋಣ, ಆ ಶಾಸ್ತ್ರಗಳ ನಿರೀಕ್ಷೆಯಲ್ಲಿಯೇ ಆನೈತಿ. ಎಷ್ಟು ದಿನ ಈಗ ಅಪ್ಪದಿನ್ನು ಕಷ್ಟ ಎಲ್ಲ ಸಹಿಸಿಕೊಂಡಿರವ ಆ ಪರಮಾತ್ಮಂಗೆ ಗೊತ್ತು. ನೋಡೋಣ, ಇನ್ನೆಲ್ಲ ನಾಳೆ ಆದ್ರೂ ಬೆಳಕು ಬಟ್ಟು ಹೇಳುವಂತ ನಿರೀಕ್ಷೆಯಲ್ಲಿಯೇ ಕಾಲ ಕಳಿತೀವಿ. ಯುದ್ಧ ಗೋಕರ್ಣದಿಂದ ಯುದ್ಧ ಗೋಕರ್ಣದಿಂದ ನಾಗಪ್ಪ ಶಾಸ್ತ್ರಿತ ಬೇಗ ಬಂದ. ನಾಗಪ್ಪ ಶಾಸ್ತ್ರಿತ ಬೇಗ ಬಂದ. ಕ್ಷೇತ್ರ ಪ್ರಸಾದಂಗಳ ಹಂಚುತ್ತ ಬರದಿ ಬರಗೂರಿಗೈ ತಂದುತ್ತಾ ಬಂದ. ಕ್ಷೇತ್ರ ಪ್ರಸಾದಂಗಳ ಹಂಚುತ್ತ ಬರದಿ ಬರಗೂರಿಗೈ ತಂದುತ್ತಾ ಬಂದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಹರ ನಮಃ ಪಾರ್ವತೀಪದೇ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪಾರ್ವತೀಪದೇ. ಕಾಲ ಕೆಟ್ಟುವುದು, ಧರ್ಮನೂ ಕೆಟ್ಟುವುದು. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಅರ್ಜುನಂಗೆ ಹೇಳ್ತಾನೆ, ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಲೆ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡಲೆ, ಧರ್ಮವನ್ನು ರಕ್ಷಣೆ ಮಾಡಲೆ ತಾನು ಹುಟ್ಟು ಬರ್ತೇಳಿ ಎಲ್ಲ ಹುಟ್ಟು ಬಂದೋ ಏನು ಕಾಣ್ತಾ ಇಲ್ಲೇ. ದುಷ್ಟರು ದುಷ್ಟರಂಗೆ ಇದ್ದ, ಒಳ್ಳೆಯವರಿಗೆ ಕಾಲಿಲ್ಲ. ಅಂತೂ ನಾ ಮನೆಯಿಂದ ಹೊರಟು 3 ದಿವಸ ಆಯ್ತು. ಬಂಕಿ ಕೊಟ್ಲ ಬಸ್ಸಿಗೆ ಬಂದೆ. ಅಬ್ಬಾ ಏನು ತ್ರಾಸ ಆಗುತ್ತೋ ಆ ಬಸ್ಸು. ಹೌದಾ? ಹೌದು. ಅದ್ರ ಮಿಷನ್ ಶಬ್ದಕ್ಕಿಂತ ಮೋಟ್ರ್ ಇದ್ರ ಗಾಡಿ ಶಬ್ದವೇ ಜಾಸ್ತಿ. ಎಲ್ಲ ಹೊಟ್ಟು ಅಂತೂ ತನ್ನ ಶಿಷ್ಟಾಚಾರದ ಪ್ರಕಾರ ಮಹಾಬಲೇಶ್ವರನ ಪ್ರಸಾದ ತಗೊಂಡು ವರ್ಷಕ್ಕೆ ಒಂದ್ಸಲವ ಘಟ್ಟದ ಮ್ಯಾಗೆ ತಿರ್ಗದಿದ್ದು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೆಲ್ಲ ಮಹಾಬಲೇಶ್ವರನ ಅನುಗ್ರಹ. ಮತ್ತೆ ಈಗ ನಾನು ಹಾಗೆ ಇಳಿದವ ಸೀದಾ ಬರಗೂರಿಗೆ ಹೋಗಿ ಬರಗೂರು ಹೆಗಡೇರಿ ಮಾತಾಡಿಸ್ಕೊಂಡು ಬಂದದ್ದು. ಹೌದಾ? ಹೌದು. ಅವರು ನೋಡದೆ ಭಾಳ ದಿವಸ ಹೋಗಿತ್ತು. ನಾನು ಹೊಸ ಮನೆ ಕಟ್ಟಿದ್ದ, ಒಂದ್ಸಲ ಬಂದು ಹೋಗಿ ಹೇಳಿ ಕಾಗದ ಬರ್ದಿಂತ. ಹಂಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದೆ. ಅವ ಆಗರ್ಭ ಶ್ರೀಮಂತ. ಆದ್ರೆ ಎಲ್ಲ ಸೌಕರ್ಯ ಇದ್ದು ಸಹ ಅವನಿಗೆ ಒಂದು ಮನ್ಸಿಗೆ ಒಂದು ಕೊರಗಿದ್ದೇ ಇದ್ದು. ಅದನ್ನೆಲ್ಲ ನನ್ನ ಹತ್ರ ತೋಡ್ಕೊಂಡ. ಹಂಗಾರೆ ಎಂತದಪ್ಪ, ಮಗಳು ಮದ್ವೆಗೆ ಬಂದು ಅದ್ರ ಮದ್ವೆ ಮಾಡವು ಅಂತ ಹೇಳಿ ಅವ ಸುಮಾರು ಎಲ್ಲ ಛತ್ರಾಷಾಢ ಎಲ್ಲ ಜಾತಕ ಹಂಚಿದ್ದ. ಎಲ್ಲೂ ಜಾತಕ ಹಾಕ್ತಿಲ್ಲ, ಒಂದು ಕೊಡ್ರು ಒಂದು ಕೊಡ್ತಿಲ್ಲ. ಸೋತೋದ ಇನ್ನು ಜಾತಕ ಕೊಡಲ್ಲ, ಎಲ್ಲೂ ಜಾಗಿಲ್ಲ. ಆ ಪರಿಸ್ಥಿತಿ ಹೇಳ್ಕಣ್ಣ ಹೇಳ್ತಾ ಇಲ್ಲ. ಅದಕ್ಕಾಗಿ ನನ್ನ ಕಂಡುಕೂಳೆ ಅವಾಗ ಮತ್ತೆ ನೆನಪಾತು, ಮಗಳ ಶಾಸ್ತ್ರಗಳೇ ತಂದೊಂದು ಕೆಲಸ ಮಾಡಿಕೊಡವು ನೀವು ಹೇಳಿ ನನ್ನ ಹತ್ರ ಕೇಳ್ಕೊಂಡ.
ಕಡೆಯೋ ಜಾತಕ ಕೊಡಿ ಹಂಗಾರೆ, ನೀವು ಅದಕ್ಕೆಂತೂ ಹೆದರೋದು ಬೇಡ. ಅದಲ್ಲ ನೀವು ಇಷ್ಟೆಲ್ಲ ಸಂತಾಪ ಮಾಡ ಅಗತ್ಯನೇ ಇಲ್ಲೇ. ನಾ ನೋಡ್ತೇನೆ, ನಾ 10 ಬದಿ ತಿರ್ಗಮ್ಮ, ಎಲ್ಲರೂ ಒಂದು ಜಾಗ ಇತ್ತು ನೋಡಿ, ನಿಮಗೆ ಒಂದು ಜಾಗ ಮಾಡಿಕೊಟ್ರ ಅಂತ ಇಲ್ಲ. ಅವಾಗ ಒಂದೇ ಕೂಸಾಗಿದ್ದಕ್ಕ ಅವ ಬೇಕಾದ್ರೆ ಆಸ್ತಿನೂ ಬೇಕಾದ್ರೆ ಬರ್ಕೊಡ್ತ. ಅಂತಕ್ಕೆ ಜಾಗ ಹುಡ್ಕದೇನು ನಮ್ಗೇನು ದೊಡ್ಡದಲ್ಲ ಬಿಡಿ, ಎಲ್ಲಾರು ಹುಡ್ಕೊಂಡು ಬಪ್ಪಲಾಗ್ದು. ಅದಕ್ಕೆ ಅವಂಗೆ ಸಮಾಧಾನ ಮಾಡಿಕ್ಕೆ ಅಲ್ಲಿಂದ ನಾನು ಈಗ ಹೊರಟಿದ್ದೆ. ಹೊರಟಿ ನನಗೆ ಈಗ ಎಲ್ಲ ಹೊಂಟಂಗೆ ಕಾಣ್ತಲ್ಲ. ಯಾವಾಗ ಈ ಬರಗೂರಿಂದ ಬಂದೆ, ಮುಂದೆ ನನಗೆ ಎಂತೂ ನೆನಪೇ ಆಗ್ತಿಲ್ಲ ಮಾರಾಯ. ಗಪ್ಪಜ್ಜ ಮನೆಗೆ ಹೋಗ. ಗಪ್ಪಜ್ಜ ಅಂದ್ರೆ ಹನುಮ ಅಂದ್ರೆ ಗಳಸ್ಯ ಗಂಟಸ್ಯ, ಅವ್ರ ಮನೆಗೆ ಹೋಗುವಳು ಹೊರಟಿದ್ದೆ. ಎಲ್ಲ ಹಾದಿ ಎಲ್ಲ ಹೆಚ್ಚು ಕಮ್ಮಿ ಆಜು. ಇಂಥ ಶಾಸ್ತ್ರೀಯ ಬಳಿಕ ಆನಂದದಿಯು ನಡೆದು ಶಂಭುವನು ಭಜಿಸಿ ದಣಿ ದಣಿದು ಗಪ್ಪಜ್ಜನ ಮನೆಗೈದಿದೋ ತಾನಾಗಲು. ಇದೇ ಗಪ್ಪಜ್ಜನ ಮನೆ ಕಾಣ್ತಾ ಇದ್ದಪ್ಪ. ಹಾ, ಇಲ್ಲ ಹಾದಿ ಇದೆಯಲ್ಲ ಸ್ವಲ್ಪ ಎಲ್ಲ ಹೆಚ್ಚು ಕಮ್ಮಿ ಆಗೋದಪ್ಪ. ಇದೆಲ್ಲವ ಎಲ್ಲ ಮೊಟ್ಟಿ ಕೊಂಬುದು ಅಡವಿನೇ ಆಗೋದು. ಓಹೋ, ಇದೇ ಗಪ್ಪಜ್ಜನ ಮನೆ. ಹೌದು, ಇಲ್ಲೊಂದು ನಾಯಿ ಕುಂಕಿ ಹೊಡಿತಪ್ಪ, ಬಾಯಿ ಹಾಕಿ ಹುಡ್ಗ ಸುಡುಗಾಡು ಮತ್ತೆ. ಅಜ್ಜ ಅಜ್ಜ ಶಾಸ್ತ್ರಿಗಳ ನಿರೀಕ್ಷೆಯಲ್ಲೇ ಇದ್ದ. ಬಂದಂಗ ಯಾರೋ ಬಂದಂಗ ಕಾಣ್ತಾ ಇದ್ರು. ಹೌದು, ಶಾಸ್ತ್ರಿಗಳೇ ಬಂದ್ರು. ಶಾಸ್ತ್ರಿಗಳೇ ಬನ್ನಿ, ನಮಸ್ಕಾರ. ಗಪ್ಪಜ್ಜ, ಓ ಆರಾಮಿದ್ದೇನೋ? ಬನ್ನಿ, ನೀವು ಬನ್ನಿ. ಬಂದ ಶಾಸ್ತ್ರೀಯ ಕಂಡು ಮನ್ಮಿಸಿ ಗಪ್ಪಜ್ಜ, ಬಂದ ಶಾಸ್ತ್ರೀಯ ಕಂಡು ಮಂಗಿಸಿ ಗಪ್ಪಜ್ಜ, ಕರೆದು ಕುಶಲವ ಕೇಳುತ್ತಾಗ, ಕರೆದು ಕುಶಲವ ಕೇಳುತ್ತಾಗ, ಬಂದ ಶಾಸ್ತ್ರೀಯ ಕಂಡು ಮಂಗಿಸಿ ಗಪ್ಪಜ್ಜ, ಕರೆದು ಕುಶಲವ ಕೇಳುತ್ತಾಗ. ಶಾಸ್ತ್ರಿಗಳೇ ಬನ್ನಿ ಬನ್ನಿ, ಹಿಂಗ್ ಬನ್ನಿ. ನಮಸ್ಕಾರ. ಇದು ನಮಸ್ಕಾರ ಮಾಡ್ತಾ ಇದ್ವಿ ಶಾಸ್ತ್ರಿಗಳೇ. ಶಂಭು ಶಂಕರ. ಕಡೆಗೆ ನಿಮಗೆ ಆಶ್ರಿಗೆ ಆಶ್ರಯಕ್ಕಿಂತ ಮೊದಲು ಒಂದು ಸ್ವಲ್ಪ ಎಣ್ಣೆ ಕೊಡು. ಎಣ್ಣೆ? ಹೌದಾ? ಎಂತ ಆತರ? ಒಂದು ಹನಿ ತೆಂಗಿನೆಣ್ಣೆ ಕೊಡು. ಅದು ಎಂತ ಆತೋಳ? ಹಾ, ನಾನು ಕೊಡ್ತೀವಿ. ಅದು ಬಸ್ನ ಅಲ್ಲಿ ಒಂದು ಮನೆ ಬಾನ್ಗಡೆ ಆಗೋಯ್ತು. ಅದು ಕುತ್ಕೊಂಡಿದ್ದೆ ನಮ್ಮ ಮುಂದಿನ ಸೀಟ್ನಲ್ಲಿ, ಹಿಂದಿನ ಸೀಟ್ನಲ್ಲಿ ಹುಡುಗಾಟ್ಕತ್ತಿ ಮಾರ್ಗ ಕೂತ್ಕೊಂಡು ಸತ್ತಿದ್ದ. ಮೊದ್ಲು ನನಗೆ ಸ್ವಲ್ಪ ಚಕ್ಕಂದ ಮಾಡ್ದ, ಕಣ್ಣು ಬಿಟ್ಟು ಹೆದರ್ಸಿದ್ನ ಇದೆಯಾ. ಹಾಗೆ ನಾ ಸಾದ್ಕೊಂಡು ನಂಗೆ ನಿದ್ದೆ ಬಿದ್ದು. ಇದು ನಿದ್ದೆ ಮಾಡ್ಕೊಂಡಿದ್ದೆ. ನನ್ನ ಜುಟ್ಟ ಹಿಂಬದಿ ಸೀಟಿ ಜೋತ್ಕತ್ತಿತ್ತು. ಇದು ಗಬ್ಬಲ್ ಮಮ್ಮ ಹಚ್ಚಿಬಿಟ್ಟಿಗಿಲ್ಲ ಕಾಣ್ತು ಜುಟ್ಟಕ್ಕೆ. ಅದು ಹಿಡ್ಕೊಂಡಿದ್ದು ಮಾರ, ಜುಟ್ಟ ಬಿಡಿಸಲ್ಲೇ ಬರ್ತಿಲ್ಲ. ಹಾ, ಅದು ಕೊನೆ ಬಿಡಿಸ್ಕತ್ತಿ. ಗಣತಿ ಗಣತಿ ಎಂತಿದ್ರು ನೋಡಿ, ಶಾಸ್ತ್ರಗಳು ಬಂದು. ಶಾಸ್ತ್ರಗಳೇ ಗಣತಿ ಮಾತಾಡ್ತಿ, ಒದ್ದೆ ಹೇಳಿದ್ದಿ, ಮೇಲ್ ಹೋಗಿದ್ದಿ. ಆಡ್ಲಿಲ್ಲ ಆಡ್ಲಿಲ್ಲ. ಆಸ್ರಿಗೆ ಎಂತ ಹಾಕು? ಆಸ್ರಿಗೆ ಹನಿಯ ತಂಪಾಗೆ ಕೊಟ್ಬಿಡು. ಒಂದ್ ಕೊಡ್ತೆ ಕಷಾಯ ಮಾಡಿ. ಶಾಸ್ತ್ರಗಳಿಗೆ ಕಷಾಯ ಅಂದ್ರೆ ಅಷ್ಟು ಒಂದ್ ಕೊಡ್ತೆ, ಒಂದ್ ಇಷ್ಟನೇ. ಆಯ್ತು, ಕಷಾಯ ಯಾರು ಹಾಲು ಇದ್ದಿದ್ದು ಇಷ್ಟನೇ. ಇನ್ನು ಯಾರ್ಯಾರಿಗೆ ನಡಗಲ್ ಬೇಕೋ ಅಂತದ ನಾವು ಕಷಾಯ ಮಾಡಿದ್ವಿ. ಇಲ್ಲಿ ಇದ್ದೋ ಯಾರೇ ಶಾಸ್ತ್ರಗಳು ಮಗಿನ ಆಮೇಲೆ ಇದು ಒಂದ್ ಕೊಡ್ತೇವೆ ಮಾಡ್ಕೆ ಬಾ. ಬೆಳಗ್ಗೆ ದೋಣಿ ಆಮೇಲೆ ನಡಗಿದ್ದಿ, ಮತ್ತೆ ನಿಗಕ್ಕಿಗೂ ಬೇಕು. ಅಯ್ಯೋ ಗಣತಿ, ಕೂಡ ಮನುಷ್ಯ ಇದ್ರೆ ಮಾಡ್ಕೆವ. ಇಲ್ಲೇ ಶಾಸ್ತ್ರಿಗೆ ಒಂದೇ ಕೊಡು ಸಾಕು. ಆತ ತಗೋಬತ್ತಿ. ನಿನ್ನ ಹತ್ರ ಒಂದು ಹೇಳ್ಬಿಟ್ರೆ ಅಯ್ಯೋ ಅದೇ ಪನ್ ನಂಬ್ರ ಎಲ್ಲ ಹಣೆ ಬೇಡ. ಹೇಳಿದ್ದೆ ತಪ್ಪ. ಶಾಸ್ತ್ರಗಳೇ ಊರ್ ಬಂದಿಗೆಲ್ಲ ಆರಾಮಿದ್ದ.
ಅವರಿಗೆ ಹೆಂಡ್ರು ಮಕ್ಕಳು? ಎಲ್ಲಾರ ಇದ್ದ. ಒಂದ್ ಮಗ ಈಗ ಮನೇಲೇ ಇರ್ತ. ಈಗ ಅವನು ವೇದಾಧ್ಯಯನ ಮಾಡಿದ್ದ, ಅವನು ಮನೇಲೇ ಇದ್ದ ಈಗ. ಹೌದು. ಅಲ್ಲ ಮತ್ತೊಬ್ಬ ಇದ್ರೊಳಗಿದ್ದ, ಅವನು ಬಾಂಬೆಯಲ್ಲಿದ್ದ. ಬಾಂಬೆಯಲ್ಲಿದ್ದ. ಬಾಂಬೆಯಲ್ಲಿ ಎಂತ ಮಾಡ್ತಾ ಇದ್ದ? ಅವನು ಬಾಂಬೆಯಲ್ಲಿ ವೈದಿಕನೇಯ. ಹೌದು, ವೈದಿಕನೇಯ. ಅವ ಒಂದು ಕಾಕೆ ಸಾಕಿಂದ. ಕಾಕೆಯ ಕಾಕೆ ಸಾಕೊಂಡು ಇದ್ದ. ಭಯಂಕರ ದುಡಿಮೆ ಮಾಡ್ತಾವ. ಹೌದು. ಎಂತದು ಅಲ್ಲ ಮೊಳಗಪ್ಪಜ್ಜ, ಎಂತದು ಅಲ್ಲ. ಶ್ರಾದ್ದ ತಿಥಿ ಕರಿತ್ವಲ್ಲಿ ಅಲ್ಲೂ ನಮ್ಮಂಬವು ಇದ್ವಲ್ಲಿ ಎಲ್ಲ ಬದಿ ಕರಿತಾವ. ಎಲ್ಲ ಬದಿ ಶ್ರಾದ್ದ ಆದಾಗ ಗೂಳಿ ಆಯಿಲೆ ಎಂತದೂ ಇಲ್ಲ. ಒಂದು ಗೂಳಿ ಆಯಿಲ್ ಹೇಳಿ ಎಡೆ ಇಟ್ಟರು ಮನುಷ್ಯ ತಿನ್ಕೊಂಡು ನಡೀತ. ಹೌದು. ಅದಕ್ಕಾಗಿ ಇವ ಅದಕ್ಕೆ ಉಪಾಯ ಮಾಡಿ ಶ್ರಾದ್ದಕ್ಕೆ ಅದು ಕೂಡ ಕಾಕೆನೂ ಹಿಡ್ಕೊಂಡು ಹೋಗ್ತ. ಕಾಕೆನೂ ಹಿಡ್ಕೊಂಡು ಹೋಗಿ ಗೂಳಿ ತಿನ್ಸಿ ಹಂಗೆ ಮತ್ತೆ ಪಂಜರ ತುಂಬ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟು 4,000 ರೂಪಾಯಿ ದುಡಿದ್ದ. ಹೌದು. ಅಲ್ಲಿದ್ದ ಮನೆಗೆ ದುಡ್ಡು ಗಿಡ್ಡೆಲ್ಲ ಕಳಿಸ್ತ. ಹೌದು. ಕಾಕೆ ಸಾಕೊಂಡು ಆಗತ್ತಿಗೆ ಇದ್ದ. ನಿಮ್ಮ ಹಂಗೆ ನಿಮ್ಮ ಮಂತ್ರನ ಮುಂದರ್ಸ್ಕೊಂಡು ಒಬ್ಳು ಅಷ್ಟು ಕಲ್ತಿದ್ದ. ಹೌದು. ಅದು ಮೊದಲು ನಗುತ್ತಾ ಶಾಸ್ತ್ರಿಯು ನುಡಿದ ಏನು ವಿಶೇಷವು ಎಂಬುದ ನೀವೀಗ ಬೇಡಿ ಗಳಿಗೆಯೋ ಪೂರೈಸಿ ಕೊಡುವೆನು ನಾನೀಗ. ಗಳಿಗೆಯೋ ಪೂರೈಸಿ ಕೊಡುವೆನು ನಾನೀಗ ಎನ್ನಲು ಪಶ್ಚಾತ್ತ ನುಡಿದ. ಅಲ್ಲ, ನನ್ನ ನಿರೀಕ್ಷೆಯಲ್ಲೇ ಇದ್ದಿ ಅಂತಂದು ಅಲ್ಲ, ಎಂತ ವಿಶೇಷ ನೆನ್ಪು ಮಾಡ್ಕೊಂಡಿದ್ರು ಎಂತದು ಅದು ಎಂತ ಇದ್ರು ಹೇಳಿ, ನನ್ನ ಎದುರಿಗೆ ಹೇಳಿ. ನಾನು ನೀನು ಅಂತಂದ್ರೆ ಈಗ ಎಷ್ಟು ವರ್ಷದಿಂದ ಆಗ್ತರು ಹೌದಲ್ಲ. ಅದಕ್ಕಾಗಿ ಅದು ಹೇಳಲೇ ಸಾಧ್ಯ ಇಲ್ಲ. ಎಂತ ಇವತ್ತು ನಾನು ಹೊರಟಿ ನಿಮ್ಮ ಮೇಲೆ ಯಾವ ರೀತಿ ಭಾವನೆ ಐತಿ ಇಷ್ಟ ಹೇಳೋದಂತೂ ನಿಮ್ಗೆ ಕಷಾಯ ತಗೊಳ್ರು. ಕಷಾಯ ತಗೊಳ್ಳಿ, ನಿಮ್ಗೂ ತಗೊಳ್ಳಿ ನಾಳೆಗೆ. ನಿಮ್ಗೂ ಗೊತ್ತಿದೆಯ, ನೀವು ಎಷ್ಟು ಗಣಾಢ್ಯ ಪಂಡಿತರು. ಸಾಕ್ಷಾತ್ ಗೋಕರ್ಣದ ಶಿವನೇ ಬಂದಂಗೆ ನೀವು ಇವತ್ತು ಅಂತ ಬಡವನ ಮನೆಗೆ ಬಡವನ ಮನೆಗೆ ಭಾಗೀರಥಿ ಬಂದಂಗಾತು. ಬಂದಾಗಲೇ ಶಾಸ್ತ್ರಗಳೇ ಏನದ್ದಾದ ಕೆಲವು ಅಂದ್ರೆ ತೊಡಕುಗಳೆಲ್ಲ ಅಂದ್ರೆ ಶಾಸ್ತ್ರಗಳೇ ಆನೇಲ್ ಕೇಶರ యొದ್ದು. ಅಯ್ಯೋ, ನೀವ್ ಆ ಸರಿ ಬಂದಾಗ ಒಂದ್ಸರಿ ಮಂತ್ರ ಮಾಡಿ ನೀರ್ ಹಾಕಿ ಹೋಗಿದ್ರಲ್ರ, ಅಷ್ಟ್ರ ಮೇಲೆ ಒಂದ್ಸರಿ ಎಲ್ಲ ಹೋಗಿದ್ದು ಎಲ್ಲೋ ಮುಡ್ದಿಲ್ಲ. ಎಲ್ಲೋ ಅದು ಅಡ್ಡತ್ತು ಅಂದ್ರೇನೆ ಕೀಳೆ ಆಯ್ಕೊಂಡಿದ್ದು. ಹುಟ್ಟಿಗಳೇ ಸುಮ್ಮನೆ ಗಣಪಿ ಎಂತದ ಒಂದು ಗಹನ ಮಾಡಿ ವಿಚಾರ ಶಾಸ್ತ್ರಗಳ ಹತ್ರ ಕೇಳಕೊಂಡು ಇದು ಕೇಸರ ಬಂದಿಗಿದಲ್ಲ ಸುಡಿಗಾಡಿ ಕೇಸರ ಹಾಡ್ಬಿಟ್ಟು ಸಂಸಾರಕ್ಕೆ ಹಿಡಿದು ಗೊತ್ತಿದ್ದ. ಸಂಸಾರಕ್ಕೆ ಕೇಸರ ಹಾಡ್ತಿದ್ದೆ. ಎಲ್ಲ ಹೆಂಗಸರಿಗೆ ತೊಂಬಿಡು ಹಂಗೆ ಅದಕ್ಕೆ ಎಂತಾರು ಬಸ್ನ ಗಿಸ್ನ ಮಾಡ್ಕೊಡ್ತೀವಿ ಹಾಕೊಂಡು ಮಾಡ್ತೇವೆ. ಹಿಂಗ ಸುಮ್ನೆ ಕೂತ್ಕೊಳ್ರ ಹೆಂಗ್ ಶಾಸ್ತ್ರಗಳ ಹತ್ರ ಮಾತಾಡೋದಿದ್ದು ಮತ್ತೆ ನಿಂಗ ಒಂದೇ ಒಟ್ಟು ಹೇಳುಗಳಿದ್ದು. ಇಲ್ಲೇ ನಿನ್ಗೆ ಅಂತ ಮಾತಾಡೋಗಳು ಇದ್ದಾನೆ ಮಾತಾಡ್ಕೆ ಅದು ಆ ಬಾರಿ ಕೊಟ್ಟಿಗೆ ನಿಂಗ ಕಾಯಿ ಮಂತ್ರಿಸಿ ಕೊಟ್ಟಿದ್ದು ನೀರು ಒಣಗೋದು ಎಮ್ಮಿಗೆ ಚಾಳಿ ಮಾಡೋನು ಒಣಕಿಗಿದು ಮತ್ತು ಹಾಲೇ ಕೊಡ್ತಿಲ್ಲ ಮಾರ್ಯಾರ. ಅದಕ್ಕೆ ಅಂತಾರು ಒಂದ್ ಇದು ಮಾಡ್ಕೊಟ್ಟಿಗೆ ಹೋಗವು ನೀವು ಒಣಗಿ ಎಟ್ಟಿದ್ದು ತಿಂಗಳು ಗಟ್ಲೆ ಆಗೋತು. ಹಂಗಾರೆ ಈಗ ಎಮ್ಮೆನೂ ಬತ್ತಿಗೆದ್ದು. ಹೌದಾ? ಅದ್ರಲ್ಲಿ ನೀರಿಲ್ಲ ಅಂದ್ರೆ ಹಾಲು ಒಣಗ್ತು. ಹೌದು. ಹಂಗಾರೆ ಅರ್ಜೆಂಟ್ ಮಾಡ್ಕೊಡ್ತೆ. ಅರ್ಜೆಂಟ್ ಅದೊಂದು ಮಾಡ್ಕೊಟ್ಟಿಗೆ ಒಪ್ಪೇ ಅಡ್ಡಿಲ್ಲ. ಹ್ಯಾಂಗೂ ಇರ್ಲಿ ಗಣಪಿ ಶಾಸ್ತ್ರಿಗಳ ಬೇರೆ ಒಂದು ವಿಷಯ ಮಾತಾಡೋದಿದ್ದು. ಶಾಸ್ತ್ರಿಗಳೇ ಕೇಳಿರೀಗ ಶಾಸ್ತ್ರಿಗಳೇ ಕೇಳಿರೀಗ ಎಂಬ ಮಾಡಿಯ ಮದುವೆಯ ಯೋಗ ಎಂಬ ಮಾಡಿಯ ಮದುವೆಯ ಯೋಗ ಬಂತು
ಶಾಸ್ತ್ರಿಗಳೇ ಕೇಳಿರೀಗ, ಶಾಸ್ತ್ರಿಗಳೇ ಕೇಳಿರೀಗ, ಯಮ್ಮ ಮಾಡಿಯ ಮದುವೆಯ ಯೋಗ, ಮಾಡಿಯ ಮದುವೆಯ ಯೋಗ. ಶಾಸ್ತ್ರಿಗಳೇ ಎಮ್ಮನೆ ಮಾಡಿ ಆ ಜಾತ್ರೆ ನಿಮ್ಮ ಹತ್ರ ನೀವು ಬಂದಾಗ ತೋರಿಸೋಳು ಭಾಳ ದಿನದಿಂದ ನೆನ್ಕೊಂಡಿ ಎಂತಕ್ಕೆ ಗೊತ್ತಿದ್ದ ಈಗಿತ್ತಾಗ ನಮ್ಮನೆ ಹೆಸರಿದ್ದ ಅಂದ್ರೆ ಈ ರೂಪದಲ್ಲಿ ಅರ್ಥ ಮಾಡಿ ರಾತ್ರಿ ಮುನ್ಕೊಂಡವ್ರು ಒಂದೊಂದ್ಸರಿ ಕುಮ್ಮೂಟಿ ಬೀಳ್ತಾ ಕಮ್ಮುಟಿ ಬೀಳ್ತಾ ಮಾಡ್ಯಾರ. ಎಂತ ಅಲ್ಲ ನಾನು ಬಹಳಷ್ಟು ಆಲೋಚನೆ ಮಾಡಿದ್ವಿ, ಎಂತ ಕಾಯಿಕೋಪ ಇದು ಆಗ್ಲಿ ನನಗೆ ಗೊತ್ತಾಗಿ ಹೇಳಿದ್ದೆ ಅವ್ರಿಗೆ ಬಿಟ್ಟು ಎಮ್ಮೆ ಮಾಡಿ ಹತ್ರ ನೀನು ಆ ನಮ್ಮನೆ ದೃಷ್ಟಿ ಇತ್ತು ಗಣಪತಿ ನೋಡಿ ಕೊಡ ನಮ್ಮನೆ ಆ ಗಣಪತಿ ಹಂಗಿತ್ತಲ್ರ ಹೇಳೋದು ಗೊತ್ತಿಲ್ಲ, ತಾಯಿದೇ ದೈವನ ಇದು ಹೇಳಿ ಹಿಂಗೆ ಏನು ಆಲೋಚನೆ. ಅಲ್ಲಿ ನಿದ್ದೆ ಬಂದ ಮೇಲೆ ಕಂಪ್ ಬೀಳುತ್ತ ನಿದ್ದೆ ಬರೋದ್ರೊಳಗೆ ಅದು ಹೇಳೋದೇ ಸಾಧ್ಯ ಇಲ್ಲ. ಒಂದೊಂದು ದಿವಸ ಆಪಟ ಕೊಟ್ಟಿಗೆ ಹೋದವ ಹೋಗಿ ಬಿಡ್ಕೊಂಡ್ ಬಂದ. ಎಷ್ಟು ವರ್ಷ ಮಂಗೆ ಹಾಗಂದ್ರೆ 30 ವರ್ಷ ಆಗ್ತದೆ. 30 ವರ್ಷ ಆತ. ಜಾತಕ ಕೊಡುವಂಗ ಹೌದಾ? ಜಾತಕ ನೋಡಿ ಮತ್ತೆ ಮುಂದೆ ಮದುವೆ ಯೋಗನು ಬಂಜ ಹೆಂಗೆ ಅಥವಾ ಗ್ರಾಚಾರ ಏನಾದ್ರು ಇದ್ದ ಹೆಂಗೆ ಸ್ವಲ್ಪ ನೋಡಿ ಮಾಡಿದ ಜಾತಕ ಗಣಪತಿ ಹೇಳದೆ ಏನು ಮಾಡಿ ಏನು ಮಗ ಹೌದು ದೊಡ್ಡ ಇದೆಯಲ್ಲ ತಮ್ಮ ಹೆಂಗ ದೊಡ್ಡ ಗಂಜನ ಚಾಪ್ತಿಗಳು ಗೊತ್ತಂದ್ರೆ ಸಿಕ್ತಿಲ್ಲ. ಚಾಪ್ತಿಗಳು ತಲೆನೋ ಅಂದ್ರೆ ಹೆಂಗೆ ಎತ್ತದೋ ನೆನಪಾಗ್ತದೆ. ಅವತ್ತಾಗಿದ್ದ ಮೇಲೆ ಒಳಗಿರ್ತಾರ ಬಾಲ್ವಾಗಿ ಅದಕ್ಕೆ ಅನ್ನಂಗಂತ ಮನೆ ಹಂಗೆಲ್ಲ ಹೇಳೋಣ. ಶಾಸ್ತ್ರಿಗಳು ನಮಸ್ಕಾರ ನೋಡಿ ಮೊದಲು ಹುಡುಗಾಟ ಗತ್ಯ ಚಾಪ್ತಿಗ ನಮಸ್ಕಾರ ಮತ್ತೆ ಮಾಡುವ ಮಾಡು. ಇದೇ ಇಷ್ಟ ಬಿಡಿ. ಮಣಿಯ ಜಾತಕವ ನೋಡುತ್ತ, ಮಣಿಯ ಜಾತಕವ ನೋಡುತ್ತ, ಮನದೊಳಾಲೋಚಿಸುತ್ತ, ಜಾತಕವ ನೋಡುತ್ತ ಮನದೊಳಾಲೋಚಿಸುತ್ತ, ಗುರುಬಲವು ಇರುವುದಾದರೂ ಈತಗೆ ಗುರುಬಲವು ಇರುವುದಾದರೂ ಶಾಂತಿಯ ಮಾಡಿ ಮದುವೆಯ ಮಾಡಬೇಕೆಂದ, ಶಾಂತಿಯ ಮಾಡಿ ಮದುವೆಯ ಮಾಡಬೇಕೆಂದ. ಇದೆಂತ ಇಂಗುನ ವಾಸನೆ ಬರ್ತಾ ಇದು ಎಂತ ಹಿಂಗಿನ ವಾಸನೆ ಇದು ಜಾತಕದ ಹಾಡೆ ಹೌದೇ? ಎಮ್ಮೆ ಗಣಪತಿ ಹತ್ತಿರ ಕೊಟ್ಟಿದ್ದೆ ಅದು ನೆಲ್ಲಿ ಇಟ್ಟಿದ್ದು ಸಾಂಬಾರ್ ಬಟ್ಲಲ್ಲಿ ಇಟ್ಟಿದ್ದಿಲ್ಲ. ಹೌದಾ? ಹಿಂಗಿದ್ದೆ ನಾನು ಒಂದು ಸಣ್ಣ ಉಪಾಧ್ಯಾಯ ಮಾಡ್ತಾ ಇದ್ದೆ. ಜಾತ್ರೆ ತೊಲಿ ನೋಡಿ ಸರಿ ನೋಡ್ತೆ ಒಂದ್ ನಮ್ನೆಯ ಮತ್ತೆ ಕೆತ್ತ ತೊಪ್ಪನೆಲ್ಲ ಬೀಳ್ತು ಮಾಯ. ಹೌದು ನೋಡೋಣ. ಅದೇ ತಮ್ಮ ನಾ ಹೇಳಿದ್ದೆ ಕಮಟಿ ಬೀಳೋದೆಲ್ಲ ಅಪ್ಪಿ ಹೇಳಿದ್ದೆ. ಹೌದು ಮಾಯ ಒಂದು ತೊಪ್ಪು ನಮ್ಮ ಪಾಠ ಆಗ್ತಿದೆ ಎಂತದು ಇದೆ ಅಡಿಯ ಕಚ್ಚಿ ಗಡಿಯಣ ನೋಡ್ಕೊಂಡು ಹೇಳ್ತೆ ಎಂತ ಮಾಡೋದು ರಾಹು ಕೇತು. ಗಪತಿ ಓ ಗುರುಬಲ ಇದ್ದು ಗುರುಬಲ ಇದ್ದು ಗಣಪತಿ ಕೇಳ್ತೀನಿ ಆದ್ರೆ ಒಂದು ಹೇಳಿದ್ದಿಲ್ಲ ಅವಂಗೆ ಕುಜು ದೋಷ ಇದ್ದು ಸ್ವಲ್ಪ ಬಿಗಿನೇ ಇದ್ದು. ಆದ್ರೆ ಭುಜ ತೊಲೆ ಇದ್ದೆ ಭುಜ ಅಲ್ಲ ಕುಜ ಆಮೇಲೆ ಎಂತದ್ರ ಕುಜ ಹೇಳುದು ಒಂದು ಇದ್ದು ಗೊತ್ತಾದ. ಅದೇ ನಿಂಗಿದ್ರ ಸ್ವಪ್ನ ಕೆಡ್ಗದ್ದು ಬದ್ದು ಅದಕ್ಕೆ ಒಂದು ಶಾಂತಿ ಮಾಡ್ಕೊಂಡು
ಅದಲ್ಯ ಮದುವೆ ಕಾರ್ಯಕ್ರಮ ಮಾಡಲು ನಡಲಿಲ್ಲ. ದೊಡ್ಡ ಖರ್ಚಿಗೆ ಅಲ್ಲ ಶಾಂತಿ ಮಾಡ್ಸವ ಒಂದು ಶಾಂತಿ ಮಾಡಿ ಸಣ್ಣ ಪ್ರಮಾಣದ ಅಂತದ್ದೇನು ಮಹತ್ವ ಎಂಥದಿಲ್ಲ. ಅಲ್ಲ ಶಾಸ್ತ್ರಿಗಳೇ ಆನೆ ಇವೇ ಸೋತ್ಕೊಂಡಿದ್ದವ ಶಾಂತಿಗಿಂತೆಲ್ಲ ಏನಾದ್ರು ಆಗ್ತದೆ. ಅದು ಮತ್ತೆ ನೀ ಶಾಂತಿ ಮಾಡದೆ ಗುರುಬಲ ಇದ್ದೋಳು ಮದುವೆ ಮಾಡಲು ಹೋದ್ರೆ ಮುಗಿತು ಕತ್ತೆ. ಹೌದು ಹೌದು ಆ ಕೂಸು ಹೊರಬದಿಗೆ ಇರ್ತು ಒಟ್ಟು ಅಡಿಕೆ ಆಗೋದ್ಮೇಲೆ ಇಲ್ಲ ಇದೇನು ಆಗ್ಲಿ ಬಿಡಿ ಆಗ್ಲಿ ಬಾಳ ಖರ್ಚಿಂದಲ್ಲ ಅಲ್ಲ ಬಾಳ ಖರ್ಚಿಂದಲ್ಲ ನಿಮ್ಗೆ ಹೆದರ ಅವಶ್ಯಕತೆ ಇಲ್ಲ. ಒಂದು ಜಾತಕೂ ಬಂದಿತ್ತು ಮಾಣಿಗೆ ಬಂದಿತ್ತ ಗಣಪತಿ ಆ ಮಾಡುಗಳೆಲ್ಲೋ ಎಲ್ಲ ಒಂದು ಜಾತಕ ಇದ್ದಿತ್ತು ಅಂದ್ರೆ ಹೆಂಗ್ ಗೊತ್ತಿಲ್ಲ ಯಾರ ಜಾತಕ ಕೂತ್ಕೊಂಡವ ಇಲ್ಲೇ ಆಪತ್ತೆ ಯಾರೋ ಆನೆ ಎಲ್ಲ ಹೋದ ಇಲ್ಲೋ ಹೆಂಗೊಲ್ಲಿ ಮೊನ್ನೆ ಇದಕ್ಕೆ ಅಡಿಕೆ ಸುಲಿ ಅನ್ನೋದ ಅಲ್ಲಿ ಇವು ಕೊಟ್ಟಿದ್ದು ಇದೊಂದು ಜಾತಕ ಇದ್ದು ತಗೊಂಡೋಗು ಗಣಪತಿ ನಿಮ್ಮನೆ ಮಗಂಗ ಆಗ್ತೋಡಿ ತಗೊಳ್ಳಿ ಇದೆ ನೋಡಿ ಅಂತ ನೋಡಿ ಈ ಜಾತಕವನ್ನ. ಹೌದು ಇದು ನಿಂದಲ್ಲ ಗಣಪತಿ ಅದೇ ಹೇಳೋದು ನೀವು ಮಾಡೋದು ಜಾತಿಗೆ ಅಂತ ಕೊಟ್ಟು ಒಂದು ಕೆಲಸ ಮಾಡಿ ಅಪ್ಪನ ಜಾತ್ರೆ ನೋಡಿ ಹೆಂಗೆ ಅವನಿಗೆ ಹೊಂದಾಣಿಕೆ ನೋಡಿ ನಾ ಕೂಸಿನ ಜಾತಕ ನೋಡಿ ನೀವು ಮದುವೆ ಮಾಡಿಸೋ ವಿಚಾರಕ್ಕೆ ಮಾತಾಡ ಅಪ್ಪಂದು ನಿಂದು ಜಾತಕ ಕೂಡ್ಸಂದಲ್ಲ. ಹೌದೀಗ ಮದುವೆ ಮಾಡಿದ್ರೆ ಆ ಮದುವೆ ಮಾಡಿದ್ರೆ ಏನೋ ಒಳ್ಳೆ ಸರಿಯಾಗಿ ಇಷ್ಟ ಅಪ್ಪನ ಜಾತಕ ಸರಿ ಇದ್ದಿದ್ದಕ್ಕೆ ನೀವು ಹುಟ್ಟಿದ್ದೆ. ಶಾಸ್ತ್ರಿಗಳೇ ಮದುವೆ ಕೊಡು 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 ಇದು ಹೌದು ಇದು ಹೌದು ಹೌದಾ ಹೌದು. ನಾನು ಅದೇನು ಸರಿಯಲ್ಲ ಒಂದು ಜಾತಿ ಬಂದಿತ್ತು ಅರ್ಧತೆ ಬರ ಎಲ್ಲಿ ಇಟ್ಕೊಂಡಿದ್ದಿ ಚಪ್ಪಪ್ಪು ಬಂದಾಗ ಎಷ್ಟು ವರ್ಷ ಆತ ಇದು ಜಾತ್ರೆ ಅನ್ನೋದು ಕೂತಿ ಚಲೋ ಇರ್ಬೇಕಂತ ನೋಡಿ ಅಲ್ಲ ಇದು ಗೋತ್ರ ಅದೆಂತ ಮನೆ ಜಾತಿ ಚಲೋ ಇತ್ತು ಹಾಡಿತ್ತು ಹಾಡಿದ ಮೇಲೆಲ್ಲ ನೋಡಿ ನೋಡಿ ಅಲ್ಲ ಚಲೋ ಇದಾವ ಮತ್ತೆ ಕೂತು ಇದು ಇಲ್ಲ ಇದು ಇಲ್ಲಿದು ಇದು ಬಗ್ರಿ ಬೈಲಿಂದು ಇದು ಜಾತಕ ನಮ್ಗೆ ಗೊತ್ತಿದ್ದು. ಹೌದಾ ಇದು ಮದುವೆ ಆಗೋದು ಇದು ಮದುವೆ ಆಗೋದು ಹೇಳಿದ್ದೆ ಕಾಟಿಗ ಹೊರಗೆ ಮದುವೆ ಆಗ್ತೋಳನ್ನ ಹಂಗಲ್ಲ ಮದುವೆ ಆದ ಅದಕ್ಕೆ ನಮ್ಗೆ ಗೊತ್ತಿದ್ದು ನಾ ಒಬ್ಬ ಜಾಗವೇ ಅದು. ಆಯ್ತು ಕಡಿಗ ಈಗ ಎಂತ ಮಾಡೋದು ಈಗ ಒಂದ್ ಕೆಲಸ ಮಾಡೋಣ ಹಂಗನೆ ಒಟ್ಟು ಮಾಡಿ ಮದುವೆ ಮಾಡುವ ನಿಮ್ ಕೈಲೇ ಪೂರ ಭಾರ ಹಾಕಿದ್ದೀರಿ ಎಣಿಸಿ ಗುಣಿಸಿ ನೋಡಿದನು ಶಾಸ್ತ್ರಿ ಎಣಿಸಿ ಗುಣಿಸಿ ನೋಡಿದನು ಶಾಸ್ತ್ರಿ ಹೊಂದದಿಗುವುದೊಂದು ಜಾತಕವು ನಾನೊಂದು ಜಾತಕವ ತಂದಿಗೆನು ನಾನೊಂದು ಜಾತಕವ ತಂದಿಗೆನು ನೋಡಲದು ಸರಿ ಒಪ್ಪುದು ನೋಡಲದು ಸರಿ ಒಪ್ಪುವುದು ಇವಾಗೆ ಆ ಆ ಜಾತಕದ ಮದ್ವೆ ಆಗೋದು ಎಷ್ಟು ಎಣಿಸಿ ನೋಡ್ರು ತಪ್ಪದಲ್ಲ ಮದ್ವೆ ಆಗೋದು ಅದ್ನ ಈಗ ನಿಂಗತ್ತ ಮತ್ತೆ ಬೇರೆ ಜಾತಕ ಯಾವ್ದು ಇಲ್ಲ ಹಂಗಂದ್ರೆ ನನ್ನ ದಪ್ತರಲ್ಲಿ ಇದ್ದ ನಾನೊಂದು ಜಾತಕ ತಗೊಬಂದೆ. ನಾವು ಹೋದಲ್ಲಿ ಎಲ್ಲಾರು ನನ್ನ ಹತ್ರ ಹಿಂಗೆ ಕೇಳ್ಕತ್ತ ನಾನು ಒಂದು ಜಾತಕ ಹಾಕೊಂಡೆ ಬಂದಿರ್ತೆ. ನನ್ನ ಹತ್ರ ಒಂದು ಜಾತಕ ಇದ್ದು ನೋಡೋಣ ಒಟ್ಟು ಮಾಡಿ ಅಂತ ಹೇಳಿ ನೋಡ್ರ ಎಲ್ಲಾ ಜವಾಬ್ದಾರಿ ನಿಮ್ಗೆ ವಹಿಸಿಬಿಡಿ ಮಾಡಿ ಸರಿ ಮಾತಾಡಿ ನೋಡ್ತೀನಿ. ನಿಗಕ್ಕೆ ಹೇಳ್ತೀಯ ಶಾಸ್ತ್ರಗಳ ಹತ್ರ ಕೇಳಿ ಎಲ್ಲದನ್ನು ಮಾಡಿ ಈಗ ಬಿಟ್ಟಿಗೆ ಇಲ್ದೋ ನಿಗದ್ದು ಅಂತಾರೋ ಹೇಳ್ಕೊತಿರ್ತಾರಪ್ಪ ದಾಡಿ ಏನೇನು ಪೂಜ ಬಪ್ಪತಿ ಇದು ಆಗ್ತಲೋ ಆಗ್ತಾ ಆಗ್ತು ಮತ್ತೆ ಮದುವೆ ಆಗಿತ್ತು ನೋಡ್ಕೊಳ್ಳಿ. ಇಲ್ಲ 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 ಇದು ನಿನ್ನೆ ಇದು ಸರಿಯಾಗ ಜಾತಕ ಗಣಪೆಯಂದಳು ಶಾಸ್ತ್ರಿಗಳೇ ಗಣಪಿಯಂದಳು ಶಾಸ್ತ್ರಿಗಳೇ ನೀವು ತಂದ ಜಾತಕ ಎಲ್ಲಿಯ
ಶಾಸ್ತ್ರಗಳೇ ಅದು ಎಲ್ಲಿದ್ರ ಜಾತಕ ಯಾ ಕುಲ ಯಾ ಗೋತ್ರ ಘನ ಜನನೋ ಆಸ್ತಿದ್ದೋ ಬಂಗಾರ ಗಿಂಗಾರ ಮಾಡಿಸಿದ್ವು ಅಂತದಳು ಹೇಳ್ಬಿಡಿ. ಕೂಸು ಬಾರಿ ಚಂದಿದ್ದು ಏನ ಹೇಳಲಿ ಕೂಸಿನ ಘನ ವೈಭವದ ಕಥೆಯ ನಾನೇನ ಬೇಳಲಿ ಕೂಸಿನ ಘನ ವೈಭವದ ಕಥೆಯ ಮತ್ತೆ ಒಂದೇ ಕೂಸದು ಚಲುವೆ ಬಾರಿ ಚದುರೆ ಮತ್ತೀಗ ಮತ್ತೆ ಒಂದೇ ಕೂಸದು ಚಲುವೆ ಬಾರಿ ಚದುರೆ ಮತ್ತೀಗ ದಾಕಿನಿಯು ಮಗಳಿಹುದು ಸಂಶಯ ಬಿಡಿರಿ ನೀವೀಗ ದಾಕಿನಿಯು ಮಗಳಿಹುದು ಸಂಶಯ ಬಿಡಿರಿ ನೀವೀಗ ಇನ್ನು ತೋಟಗದ್ದೆಯು ಇಹುದು ಬಹಳೆ ಆದರೊಂದೀಗ ಏನ ಬೇಳಲಿ ಕೂಸಿನ ಘನ ವೈಭವದ ಕಥೆಯ ಮತ್ತೆ ನಿಮ್ಗ ಪುಣ್ಯ ಮಾಡಿದ್ದೆ ಆ ಕೂಸಿನ ವೈಭವ ಕೇಳ್ರೆ ನಿಂಗಳ ನಸೀಬೇ. ಹೌದು, ನಾವು ಹೋಪಂಬ ಜಾಗವೇ ಅದು ಬಾರಿ ಒಂದೇ ಕೂಸು ನಮ್ಗೆ ಹತ್ರ ಇಲ್ಲ 20 ಎಕರೆ ಭಾಗ ಆಯ್ತಿದ್ದು 20 ಎಕರೆ ಭಾಗ ಆಯ್ತಿದ್ದು ಕೂಸು ಬಾರಿ ಚಂದಿದ್ದು. ಎಲ್ಲಾ ಕೆಲ್ಸವೂ ಬಂತು, ಹಾಡು ಜೇಡಿ ಯಾವ ಕೆಲಸ ಇಲ್ಲೇ ಬರಗೂರು ಒಳ್ಳೆ ಹೇಳ್ತಾ ಇಲ್ಲ. ಮತ್ತೆ ಗಂಡುಡ್ರು ಯಾರು ಇಲ್ಲೇ ಗಂಡುಡ್ರು ಒಂದೇ ಕೂಸು ಅಷ್ಟಕ್ಕೂ ಹೌದು ಅಂತ ನಿನ್ನ 11 ಗುಂಟೆ 8 ಕೊಟ್ಟಿಗೆ ನೀನು ಅಲ್ಲಿ ಹೋಗ್ಲಾಟಿಲ್ಲ. ಹೌದು ಇಲ್ಲ. ಮತ್ತೆ ತೋಟ ಗದ್ದೆ ಅಷ್ಟು ಇದ್ದು ಮತ್ತೆ ಮನೆಯಲ್ಲೆಲ್ಲ ಆಳ್ಕಳಗ ಇದ್ದ, ಬಂಗಲೆ ಅಂತ ಮನೆ ಕಟ್ಟಿದ್ದ. ಹೌದು, ಬಹಿರ್ ದೇಶಕ್ಕೆ ಹೋಗ್ಲಿ ಸಾಕು ಹಣೆ ಮಾಡ್ಕೊಂಡವ. ಹೌದು ಹೇಳ್ತಾ ಇಲ್ಲ. ಮತ್ತಿನ್ನು ಬಂಗಾರ ಸುದ್ದಿ ಕೇಳ್ತ್ರ ಬೇಕಾದಷ್ಟು ಬಂಗಾರ ಇದ್ದು. ನನಗೆ ಗೊತ್ತಿದ್ದು ಪ್ರಕಾರ ಸಾಮಾನ್ಯ 4.25 kg ಬಂಗಾರ ಇತ್ತು. ಹೌದು, ನಿಮ್ಮನೆ ಮಾಣಿ ಹತ್ರ ತಲೆ ಮೇಲೆ ಇಟ್ಕೊಂಡು ಬಂದು ಮಾರು ಹೋಗ್ಲಂತಿಲ್ಲ. ಜಮೀನ್ ಮಾಡಿ ಕೊಲ್ಲೋಗುವಂದ್ರ ಅಲ್ಲ ಯಾಕೆ ಮತ್ತೆ ಅಮ್ಮನೆಲ್ಲ ಒಂದು ಕಾಂಬ ಹೊತ್ತು ಮತ್ತೆ ಅಪ್ಪ ಒಳ್ಳೋದು ಮುಂಜೆಗೆ ಕಂಬಿದ್ದ ಮುಂಜೆ ಕಂಬ ನೀ ಮೆತ್ತಿ ಹೋದ್ರೆ 46 ಕಂಬಿದ್ದು ಅಷ್ಟು ದೊಡ್ಡ ಮೆತ್ತು ಮನೆ ಕಟ್ಟಿದ್ದ. ನನಗೆ ಒಂದ್ಸಲ ಗೋಟಾವಳಿ ಆಗ್ಬಿಟ್ಟಿದ್ದು. ಹೌದು, ನಾನು ಹೋಗಿ ಮಲಗಿದ್ದೆ, ಒಂದಿದ್ದ ಆಯಸ್ಸಾಗ ಹೋಗಿ ಮಲಗಿದ್ದೆ. ಹೋದ್ಮೇಲೆ ಒಂದು ಪಾಠಶಾಲೆ ಒಬ್ಬ ಮಾಡಿ ಉಳ್ಕೊಂಡಿದ್ದ. ನನಗೆಲ್ಲ ಹಾಸಿಗೆ ಮಾಡಿಕೊಟ್ಟಿದ್ದ, ತಲೆ ಮುಂಚಿನ ತಮಗೆ ಬ್ಯಾಟ್ರಿ ಎಲ್ಲ ಇಟ್ಟಿದ್ದ, ಅದೆಲ್ಲ ಸರಿ. ಕಡೆಗೆ ಭಾರಿ ಟಗ ಆಗ್ಬಿಟ್ಟಿತ್ತು. ಹೇಳು ನನ್ಗೆ ನಕ್ಕಿ ಆಗ್ತು, ವಯಸ್ಸಾದ ಕಾನಮನೆ ಆಗ್ತು, ಅದೇನು ದೊಡ್ಡಲ್ಲ ಪ್ರಶ್ನೆಗಳನ್ನ. ಅವ ಇಲ್ಲಿ ಕಂಬಕ್ಕೆ ಸ್ವಿಚ್ ಇದ್ದು, ಬೇಕಾದ್ರೆ ರಾತ್ರಿ ಎಲ್ಲರೂ ನಿಮ್ಗೆ ಹೋಗ್ತಾರೆ ಹಾಕೊಂಡು ಹೋಗಿ ಅಂತಂದ. ಆಯ್ತು ಅಂತಂದ್ರೆ ಸುಮಾರು ಹೊತ್ತಾಯ್ತು. ಇಂತ ಮಾಡ್ಕೊಂಡು ಇದು ಬಂದಿಲ್ಲ. ಮತ್ತೆ ಒಂದ್ಸಲ ಹೊರಬದಿ ಹೋಗ್ಬಾರು ಕಾಣ್ತು ನಂಗೆ. ಹಂಗೆ ಹೌದು, ಬ್ಯಾಟ್ರಿ ಬಿಟ್ಟು ಕೊಂಚ ಬ್ಯಾಟ್ರಿ ನೋಡಿದೆ. ಬ್ಯಾಟ್ರಿ ಬೆಳಕೆ ಆಗ್ತಿಲ್ಲ. ಫುಲ್ ಬ್ಯಾಟ್ರಿ ಇಟ್ಟಿದ್ದ ಬಟ್ರಿಗೆ ಹೇಳಿ. ಆ ಮಳುಪಾರು ಮಾಡಿದ್ದ ಹೆಗ್ಡೇರೆ ಅಂದ್ರೆ ಹಂಗೆ ಮಾಡ್ತಿದ್ದಿರಲಿಲ್ಲ. ಕಡೆ ಹಂಗೆ ನಾ ಎಂತ ಮಾಡಿದ್ದೆ, ಮುಂಗೆ ಕಂಬಕ್ಕೆ ಸ್ವಿಚ್ಚಿದ್ದು ಅಂದ. ಹುಡುಕಿದೆ ಮುಂಗೆ ಕಂಬ ಎದ್ದು ಹೋಗ್ಕೊಂಡು ಅಂತ ಇಲ್ಲ. ಬಟ್ಕಚ್ಚಿ ಒಂದು ಬತ್ತಿ ಬಿಚ್ಚೋದು. ಆದ್ರೂ ಕತ್ತೆಲ್ಲ ತಡ್ಕೆ ಹೋದೆ. 1 ಕಂಬ ಮುಟ್ಟಿದೆ, ಸ್ವಿಚ್ ಸಿಕ್ಕಿದ್ದಿಲ್ಲ. 2 ಕಂಬ ಮುಟ್ಟಿದೆ, ಸ್ವಿಚ್ ಸಿಕ್ಕಿದ್ದಿಲ್ಲ. 3 ಕಂಬ ಮುಟ್ಟಿದೆ, ಇಲ್ಲೇ ಸ್ವಿಚ್ಚೇ ಇಲ್ಲೇ. ಏನು ಸುಳ್ಳು ಹೇಳ್ತನಪ್ಪ ಹೇಳಿ. ಅಥವಾ 4 ಕಂಬ ಅದು ಕಡೆಗೆ ಮ್ಯಾಲೆ ಇರ್ತು ಸ್ವಿಚ್ಚು. ನಮ್ ಕೈ ಸಿಗದಂಗೆ ಹಿಡುಗು ಮಾಡ್ಕೊಂಡು ಒಂದು 2 ಗೊಪ್ಪು ಕಂಬ ಹತ್ಕೊಂಡೆ. ಕಂಬ ಹತ್ಕೊಂಡು ಸ್ವಿಚ್ ಹಾಕೋ ಹುಡುಕ್ತಾ ಇದ್ದೆ. ದೊರಿತು ಮಾಡಿ ಎಲ್ಲಿಂದ ಲೈಟ್ ಹಾಕ್ಬಿಟ್ಟು ನಾ ಕಂಬದ ಮೇಲೆ ಬಾಟ್ರೆ ಕಂಬ ಹತ್ತೊಳಗೆ ಕೂತ್ಕೊಂಡೆ. ಈ ನಮ್ನಿ ಗೋಟಾವಳಿ ಆಗ್ಬಿಟ್ಟಿತ್ತು ನಂಗೆ. ಓದಿರ್ಲಿ ಅಂತ ದೊಡ್ಡ ಬಂಗಲೆ ಅಂತ ಮನೆ ಕಟ್ಟಿದ್ದ. ಒಟ್ಟಾರ ಇದ್ದಿದ್ದು ಶೀಲೆಲ್ಲ ಚಲೋ ಇದ್ದ ಕೂಸಿಂದು. ಅಷ್ಟು ಚಲೋ ಇದ್ದು, ಭಾರಿ ಒಳ್ಳೆ ಕೂಸು. ಮನೆಯಿಂದ ಹೊರಗೆ ಹಾಕಿದ್ದ ಒಟ್ಟೆಲ್ಲ ದೊಡ್ಡ ನಿಂಗೆ ಒಟ್ಟು ತಿಳಿಸಿದೆ. ಒಟ್ಟೆಲ್ಲ ದೊಡ್ಡ ಶ್ರೀಮಂತ ಶ್ರೀಮಂತ ಒಟ್ಟೆಲ್ಲ ಅದಕ್ಕೆ ತುಂಬ ಶೀಲ
ಕಾಚಿ ಚೀಲ ಹಂಗಲ್ದ ಮೊಳು ಮಾಡಿ ನಿಂಗೆ ಅಂತೂ ತಿಳಿತಿಲ್ಲ. ಮಾಣಿ ಶೀಲ ಅಲ್ಲ ಹೇಳಿದ್ದು, ಶೀಲ ಶೀಲ ಹಂಗಂತ ಶೀಲ ಅಂದ್ರೆ ಹೇಳ್ಕೊಂತ ನಿನ್ನ ಭಾಷೆಲ್ಲೇ ಹೇಳು ಮಾಡ್ತಾ ಅದು ನಂಗೆ ಬಜ್ಜಿ ಭಾಷೆಲ್ಲೇ ಹೇಳು ಬೇಜಾರು ಅವನು ಗೋಣಿಚಿಲ್ಲ ಮಾಡ್ಕೊಂಡ ಗೋಣಿತೀರ ತಿಳಿತಿಲ್ಲ ಅಮ್ಮನೆ ಮಾಡಿ ಇನ್ನು ಸಣ್ಣಕ್ಕಿದ್ದ ನೋಡು ಹಂಗ ಶೀಲ ಅಂದ್ರೆ ಮನೆ ಶೀಲ ಅಂದ್ರೆ ಗುಣ ಒಳ್ಳೆ ನಡತೆ ನೋಡಿ ಶಾಸ್ತ್ರಿಗಳೇ ಹೆಂಗ್ ಹೇಳ್ತಿರೋ ಅಂತ ಇದ್ದು ಹೆಂಗ ತಮ್ಮಂದಿರ ನೋದಿ ನೋದ ಮತ್ತೆ ಚೊಲೋ ಎನ್ನ ಹೆಂಡತಿ ಆ ಕಳಕ ಓದಿ ಹೇಳಾದ್ರೆ ಅದು ಅವನ ಹೆಂಡತಿ ಹೇಳಂಗಿಲ್ಲ ಮತ್ತಿನ್ ಬೇರೆ ಎಂತದ್ದು ಪ್ರಾಣಿ ತೊಳ್ಕೊಂಬಂಗಿಲ್ಲ ಹಂಗಲ್ಲ ಇಲ್ಲ ಎಂತ ನಿನ್ನ ಅಬ್ಬೆ ಹಂಗೆ ಇದ್ದು ಮಾಡ್ಕೊಂಡ್ಬಿಡ್ತೇನೆ ನಾನು ನಿನ್ನ ಹಂಗಿಲ್ಲ ಬಿಡು ಅಬ್ಬೆ ಇದ್ದು ಅಂದ್ರೆ ಅಲ್ಲ ಎಂತ ಬೈದ್ದಕ್ಕೆ ಅಂತ ಬೈದೀಗ ವಾಣೆನೆ ಮಾಡ್ತೀನಿ ಜಾಡಿ ಬಾಗಿಲು ಹಾಕೊಂಡ್ರಾತು ಒಳಗೆ ಹೋಗಿಸ್ಕೊಂಡ್ರಾತು. ಓಹೋ ಅಲ್ಲ ಮತ್ತೆಂತ ನಿಮಗ ನೋಡಿದ್ದಿ ಕಲಿ ಅನ್ನು ಗೊತ್ತಿಲ್ಲ ಅದು. ಹೌದಾ ಅಲ್ಲ ಎಂತಕ್ಕೆ ಅಂದ್ರೆ ನನಗೊಂದ್ಸಲ ಪರಮೇಶ್ವರ ಆಗೋಗಿತ್ತು. ಇವ್ರ ಮನೆ ಸುತ್ತ ಎಂತ ಹೇಳ್ತಾಳೆ ಆ ಪಾಣೆ ತಂಡಾಸು ಹೊಡಿ ನಾನು ಈಗ ಆಧುನಿಕತೆ ಇದನ್ನೆಲ್ಲ ನಂಬಿಸ್ನಿಲ್ಲ. ಅದು ಹೆಂಗಂತ ಹತ್ಕೊಂಡು ಆ ಪಟವ ಒಂದ್ಸಲ ತಂಡಾಸು ಹೇಳ್ತಾಳ್ರ ಅದಕ್ಕೆ ಹೋಗ್ಕೊಂಡು ಹಿಂಗೆ ನಿಮ್ಮ ಹಂಗೆ ಮುಳ್ಳಂಗಿತ್ತು ಅನ್ಭವಿಸ್ಕೊಂಡೆ ಬಂದ್ಯಾನು. ಹೂವುಗಳು ಹೋಗ್ತಿ ಅದನ್ನ ಒಳ್ಳೆ ಸ್ವಿಚ್ ಇದ್ದು ಅದಕ್ಕೆ ಅಂದ್ಬಿಟ್ಟ ಹೂವುಗಳು ಹೂವು ಸ್ವಿಚ್ ಹಾಕಿದ್ರಿ ಹೋಗಿ ಏನು ಕೆಲಸ ಹೋಗಿದ್ರು ಆ ಸುಡುಗಡೆ ಲೈಟ್ ಹೊತ್ತಿದ್ದಿಲ್ಲ ಹೇಳಿ ಅದೇನು ಪಕ್ಕ 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 ಬಿಡ್ತಪ್ಪ ಅದು ಎಂತ ಸುತ್ತಲ ಆಯ್ತಾ ಏನೇನು ಅದು ನಿಮಗೆ ಅಂತ ಹಂಗೆ ಒಳ್ಳೆ ಅಂತಾರು ಮತ್ತೇನ್ ತೊಂದ್ರೆ ಅಂತ ಫಸ್ಟ್ ಟೈಮ್ ಒಂದ್ಸಲ ಹೋಗ್ಬೇಕಿದ್ರೆ ಭಾರಿ ಒಂದ್ಸಲ ಕಷ್ಟ ಆಯ್ತು. ಹಿಂಗೆ ಹಿಂದ್ಗಡೆ ಇದ್ದು ಇತ್ಲ ಕಡೆಗೆ ಎಂತ 1 ಕಿಲೋಮೀಟರ್ ಇದ್ದು ಮನೆ ಅಂತಂದ್ರೆ ಅಂತ ಮನೆ. ಹೌದು ಹಿಂಗಾಗಿ ಮನೆಗೆ ಹೋದೆ ಅದಲ್ಲಿ ಅಲ್ಲಿ ಭಾಗದ ಬೇಕಂಡಿದ್ದು ಟ್ರೈನ್ಗೆ ಹೋಗ್ದ ಅಂತ ನಾವು ಹೋಗ್ದೆ ಯಾರು ಯಾವ ಚೌಡಿ ಪ್ರತಿಷ್ಠಾಪನೆ ಮಾಡಿದ್ದ ಬೆಳೆ ಇಟ್ಕೊಂಡು ಇದೆಂತ ರೂಮ್ ಕೊಡ್ತಿದ್ದ. ಅರೆ ಹೆಗಡೆ ನಂಗೆ ಹೇಳಿದ್ರೆ ಎಲ್ಲಿ ಅರೆ ಪಾಣಿ ಪಿತ್ತ ಮಾಡ್ಕೊಂಡೇ ಇದ್ದು ಅಲ್ಲಿ ಯಾವಾಗ ಅಷ್ಟು ಬಂದ ಇಷ್ಟು ಬಂದ ಮಾಡ್ತವ ಅಂತ ನನಗೆ ಮನಸ್ಸಿನಲ್ಲೇಯ ಅದಲ್ಲಿ ಅಲ್ಲಿ ಹೋದೆ. ಅಲ್ಲೇ ಹೋಗಿ ಮತ್ತೆ ದೂರಿಂದಲ್ಲೇ ಕೂಗ್ತಾ ಇದ್ದ ಹೋಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಜಾಗದಲ್ಲೆಲ್ಲ ಎಂತ ಕೂಗ್ತಿದ್ದ ನನಗದು ಗೊತ್ತಿಲ್ಲ. ಕಡೆಗೆ ಆ ಪಾಠಶಾಲೆ ಮಾಡಿ ಬಂದು ಅಲ್ಲೇ ಕೂತ್ಕೊಳ್ಳಿ ಹೇಳಿ ಅವನೇ ಹೊರಗೆ ಬಾಲ್ ಹಾಕಿಕ್ ಬಂದ. ಪ್ರಾಣಾದ್ವೇ ಕಂಡು ಬೆಳೀದು ಸ್ಟೈಲ್ ಹಾಕಿದ್ದ ಅಂತ ಸ್ಟೈಲ್ ಎಲ್ಲ ಹಾಕಿದ್ದ. ಅದಿರ್ಲಿ ನೀವು ಎಷ್ಟು ಎಲ್ಲ ನಿನ್ನ ಕರ್ಕೊಂಡು ಹೋಗಿ ನೀವು ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತು ನೀವು ಅವ್ರ ಮನೆ ಅಳಿಯ ಅಪ್ಪಮ್ಮ ನೋಡುವ ಮತ್ತೇನ್ ಸಂಶಯನೇ ಬೇಡ. ನೀವು ಶಾಸ್ತ್ರಿಗಳ ಇದ್ರಲ್ಲಿ ಅಂತನೂ ಕದ್ದು ಮುಚ್ಚಿ ಇಲ್ಲಿ ಎಂತ ಅಪ್ಪಜ್ಜನ ಮಟ್ಟಿಗೆ ನಾನು ಕದ್ದು ಮುಚ್ಚಿ ವ್ಯವಹಾರ ಎಂತದೂ ಇಲ್ಲ. ಇಂಥ ಸಾವಿರಾರು ಮದುವೆ ಮಾಡಿಸಿದ್ದೆ ನಾನು, ಎಲ್ಲರೂ ಆರಾಮಿದ್ದೆ. ಕೂಸು ಚಂದಿರೋವು ಚಂದಿದ್ದು ಚಕ್ಕ ಆಸ್ತಿ ಎನ್ಕಿಂತ ಅದು ಒಂದ್ ಸ್ವಲ್ಪ ಜಾಸ್ತಿ ಇರೋವು. ಹೇಳಿದ್ನಲ್ಲಿ ಈಗ 20 ಎಕರೆ ಅಡಿಕೆ ತೋಟಿದ್ದು ಮತ್ತೆ ಅಟ್ಟಿದ್ದು ಅದಷ್ಟು ನೋಡ್ಕೊಂಡು ನೀವು ಅಳಿಯ ಮಾಡಿ ಹೋಗವು ಮಾಡಿ ಜವಾಬ್ದಾರಿ. ಅವ ಹೇಳಿಗಿಲ್ಲ ಕೂಲಂಕುಷ ಅಷ್ಟು ಬರ್ಕೊಟ್ಬಿಡ್ತೀನಿ ಅಂತ ಹೇಳಿಗಿಲ್ಲ. ಎಲ್ಲ ನಿಂಗೆ ಇನ್ನು ಯಾವ್ದು ಮಳ್ಳದ ಅಗತ್ಯತೆ ಇಲ್ಲ. ಇದನ್ನ ಮಾಡಿಸ್ಕೊಡ್ತೆ ಅವ್ರ ಹತ್ರ ನಾನು ಎಡ್ಕೊಂಡು ಉಪ್ಪ ಹಾಕ್ತಾ ಇದ್ದ ಎಂತದೋ ಇತ್ತು ಸುಳ್ಳು ಶಾಸ್ತ್ರಿ ಬಾಯಿಂದೆಲ್ಲ ಸುಳ್ಳು ಗೊತ್ತೇನೆ. ಅವರು ಸಾಕ್ಷಾತ್ ಗೋಕುಲ ಪರಮಾತ್ಮ ಬಾಯಿಂದ ಸುಳ್ಳು ಶಾಸ್ತ್ರ ನೀವ್ ಎಂತಾರು ಹಂಗೇನಾರು ಇದ್ರು ಕರೆ ಹೇಳ್ಬಿಡಿ. ಇಲ್ಲ ಹಾಗೆ ನೋಡಿ ನೋಡಿ ಹೇಳ್ದೆ ಎಲ್ಲದೂ ಸೌಕರ್ಯ ಇದ್ದು ಅಷ್ಟು ಇದ್ದು ನಿಂಗ ಅಲ್ಲಿ ಹೋಗಿ ಉಳಿದು ಬಿಟ್ರದ್ದು ಬಾಗಿಲು ಎಲ್ಲ ಇದ್ದು. ಆದ್ರೆ ಒಂದು ಅದು ಹೇಳ್ತೆ ಅದು ಎಂತದ್ದು ಅಲ್ಲ ಒಂದಿತ್ತು ಹೇಳ್ತೆ. ತಿಂಗಳರಡರ ತನಕ ಜ್ವರವು ಬಡಿದು ಮಲಗಿರಲು, ತಿಂಗಳರಡರ ತನಕ ಜ್ವರವು ಬಡಿದು ಮಲಗಿರಲು, ಮಗಳ ಕೇಶ ಪಂಚ ಉದುರಿ ತಲೆಯು ಹಗುರವಾಗಿವು, ಮಗಳ ಕೇಶ ಪಂಚ ಉದುರಿ ತಲೆಯು ಹಗುರವಾಗಿವು, ಮತ್ತೆ ನೋಡಲು ಮೊದಲಿನಂತೆಯೇ ಕಾಣುವುದು ಈಗ, ಮತ್ತೆ ನೋಡಲು ಮೊದಲಿನಂತೆಯೇ ಕಾಣುವುದು ಈಗ, ಬರಿದೆ ಬಿಟ್ಟರಾಕೆಯ ಸಿಗದು ನಿಮಗೆ ಇಂತಹ ಜಾಗ, ಬರಿದೆ ಬಿಟ್ಟರಾಕೆಯ ಸಿಗದು ನಿಮಗೆ ಇಂತಹ ಜಾಗ, ಏನ ಹೇಳಲಿ ಕೂಸಿನ ಘನ ವೈಭವದ ಕಥೆ
ಅಲ್ಲ ಅದು ಎಂತದ್ದು ಅಲ್ಲ. ಈಗ ಜ್ವರ ಚಾಪತ್ತು ಯಾರಿಗೆ ಗೊತ್ತಿಲ್ಲ, ಮನುಷ್ಯ ಬರದೆ ಮನೆಗೆ ಬತ್ತ. ಅದಕ್ಕೆ ಒಂದ್ಸಲ ಜ್ವರ ಆಗ್ಬಿಟ್ಟಿತ್ತಲ್ಲ, ಆವಾಗ ಒಂದು ನಮ್ಮನೆ ಜ್ವರ ಬತ್ತಿದ್ದಲ್ಲಿ ಗಾಂಡ್ ಗುದ್ಗೆ ಜ್ವರ ಆಡ್ತಿದ್ವಲ್ಲಿ. ಗಾಂಡ್ ಗುದ್ಗೆ ಜ್ವರ ಬಂದು ತಿಂಗಳುಗಟ್ಲೆ ಹತ್ಯೆ ಆಗ್ಬಿಟ್ಟಿದ್ದು ಕೂಸು. ಅಲ್ಲ ಅವಂಗ ಅದು ಜ್ವರ ಅಲ್ಲ, ಅದು ಎಂತ ದಿನ ಜ್ವರ ಬಂದು ಆಗ್ಬಿಡ್ತಿಲ್ಲ ಮತ್ತೆ. ಹೌದು, ಅವ ಆಗರ್ಭ ಶ್ರೀಮಂತ, ಅವಂಗ ಅದು ಏನು ದೊಡ್ಡ ಕೆಲ್ಸನೂ ಅಲ್ಲ, ಏನು ಔಷಧಿ ಮಾಡಿಸ್ದ. ಹೌದು, ಅಲ್ಲಿ ಕರ್ಕೋದ, ಇಲ್ಲಿ ಕರ್ಕೋದ, ಮಣಿಪಾಲಿಗೂ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ಗರ್ಜನ್ ಡಾಕ್ಟರ್ ಹತ್ರ ಎಲ್ಲ ಪರೀಕ್ಷೆ ಮಾಡಿಸಿ ನಾನಾ ನಮೂನಿ ಉದ್ದೊಂದು ಗುಳಿಗೆ ಎಲ್ಲ ತರಿಸಿಕೊಟ್ಟು ಎಲ್ಲ ಮಾಡಿ ಜ್ವರ ಕಡಿಮೆ ಮಾಡಿದ. ಹೌದು, ಅವರು ಹೇಳಿದ್ರು 15 ದಿವಸ ಇಂಜೆಕ್ಷನ್ ತಗೊಳ್ಬೋದು, ಇಂಜೆಕ್ಷನ್ ಮಾಡಿಸಿದ್ರು. ಅದೆಲ್ಲ ಮನೆಗೆ ಬಂದು ಕೊಟ್ಟು ಹೋಗ್ತಿದ್ದ. ಹಂಗೆ ಒಂದು ಉದ್ದ ಗುಳಿಗೆಯನ್ನು ಕೊಟ್ಟಿದ್ದಾಳದ್ದು. ನಮ್ಮನೆ 1 ತಿಂಗಳು ಜ್ವರ ಮಾಡಿದ್ರೆ 4 ತಿಂಗಳು ಔಷಧಿ ಮಾಡಿದ್ದ. ಅದು ನಾವು ಕೊಡುವಾಗಿದ್ದ 1000 ಗಟ್ಟಲೆ ರೂಪಾಯಿ ಔಷಧಿ. ಅದನ್ನ ಏನೋ ಆ ಗುಳಿಗೆ ತಗೊಂಡಿದ್ರಿಂದ ಅದೇ ನಮ್ಮನೆ ರಿಕ್ಷಾ ಆದಂಗ ಅದಕ್ಕೆ ರಿಕ್ಷಾ ಆದಂಗಾಗಿ ಸ್ವಲ್ಪ ಕಾಸಿ ಎಲ್ಲ ಕೂದಲೆಲ್ಲ ಸಣ್ಣ ಸಣ್ಣ ಕೂದಲೆಲ್ಲ ಮುತ್ತು ಅದಕ್ಕೆ. ಸುಮ್ಮನೆ ಇದ್ರು ಈಗ ಕೂದಲ ಉದುರುತ್ತಿಲ್ಲ. 8 ಜನಕ್ಕೆ ಇಲ್ಲ. ಹೌದು 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 ಹೌದು, ಅವ್ನು ಬೇಕು ಕೊಳ್ಳಪ್ಪು ಹೇಳ್ತೇನೆ ಅಂತ ಇಲ್ಲಿ ಹಂಗೆ ಉದುರ್ತಾ ಹೋದ್ದು ಗುಳಿಗೆ ಅದು ರಿಕ್ಷಾ ಆಗದೆ ಅಂದವು. ಡಾಕ್ಟ್ರು ಹೇಳಿದ್ರು ಅದು ಈಗ ಅದಕ್ಕೆ ಇದು ಮಾಡುದೇ ಆಗ್ತದೆ, ಮತ್ತೆ ಔಷಧಿ ಕೊಡುತ್ತೆ ಅಂತಂದ್ರು. ಬೇರೆಲ್ಲ ಅದ್ರ ಕೊಡೋದಕ್ಕ ಮತ್ತೂ ಸ್ವಲ್ಪ ಜೋರು ಅದೇನು ಬ್ರಾಹ್ಮಣ 10 ಸಂತಿ 11 ಮತ್ತು 4 ಹೊತ್ತು ಅಲ್ಲ. ಕ್ರಮೇಣ ಅದು ಎಂತಾತು ಅಂದ್ರೆ ಮತ್ತೆಂತ ಅಲ್ಲ, ಅಲ್ಲಿ ಸಂಪುಟ್ಟು ಅಕ್ಕಾಗೋದು. ಕಡಿದು ಅಕ್ಕಾಗೋದು ಒಟ್ಟು ಬಿದ್ದು ನಾನು ಪಾಜಿದ್ದಲ್ಲೇ. ಮತ್ತೆ ಅಂತ ಏನು ದೋಷ ಎಂತದೂ ಇಲ್ಲ. ಕೊಳೆ ಪಂಪನ ಬುರುಡಿಗೆ 2 ಕಿವಿ ಹಚ್ಚಿದಂಗೆ ಕಾಣ್ತು, ಮತ್ತೆ ಎಂತದೂ ಇಲ್ಲ. ಬಾರಿ ಚಂದ ಕಾಣ್ತದ್ದು. ಅದು ಏನು ಮಹಾ ದೊಡ್ಡದಲ್ಲ. ಆದ್ರೂ ಅವನ ಹತ್ರ ಬೇಕಾದಷ್ಟು ದುಡ್ಡಿದ್ದು. ಅದಕ್ಕಾಗ ಅದಕ್ಕೆಲ್ಲ ಎಂತ ಇದು ಮಾಡವನೇ ಅಲ್ಲ. ಬಾಂಬೆಯಿಂದ ಇದ್ರದ್ದು ತಲೆನೇ ತರಿಸಿಗಿದ. ಬ್ಯಾರೆ ತಲೆ ಅಂತಂದ್ರೆ ಕೊಡದು ಹಾಕಿದ್ದಲ್ಲ. ಮ್ಯಾಲೆ ಇದು ಸಿಗ್ತದೆ ಪಾಟನ್ನು. ಆ ಪಾಟನ್ ತಂದು ತಲೆ ಕಂಪ್ಸ್ಬಿಟ್ಟಿಗಿಲ್ಲ. ಯಾವ ನಮೂನಿ ಕೂದಲು ಕಾಣ್ತದು. ಅದು ಸುಳ್ಳೆ ಉದ್ರಿದು ಸುಳ್ಳೆ ಹೇಳದೆ ಯಾವ ನಮೂನಿ ಕಾಣ್ತು ಕೂದಲು. ಚಕ ಚಕ ಹೊಳಿತು. ರಾತ್ರಿ ಮನ್ಕೆಂಬಕ್ಕಿದ್ರೆ ತೆಗೆದಿಟ್ಟುಗಳು. ಆಸ್ತಿ ಇದ್ದಲ್ವ, ಆಸ್ತಿ ಇದೆಲ್ಲ ಗುಣ ಚೆನ್ನಾಗಿ ಕಾಣ್ತಾ ಇದ್ದೆ. ಹೆಣ್ಣು ಹೇಳಿದ್ನಲ್ಲಿ ಬರೀ ಆ ಜ್ವರದಿಂದ ಹಂಗಾಗಿದ್ದು, ಮತ್ತೇನು ತೊಂದ್ರೆ ಎಂತದೂ ಇಲ್ಲ. ತಲೆ ಸ್ವಲ್ಪ ಹಗುರ, ನಾವು ಒದ್ದಿಲ್ಲ ಹೇಳ್ತಾ ಇದೆಯಾ. ಮಂಡೆ ಮಚ್ಚುಂಬ ಕೆಲ್ಸ ಇಲ್ಲ. ಆ ಕೆಲಸ ಚಾನಲ್ ಬ್ಯಾರೇದ್ ಮಾಡ್ತಾರೆ. ಹೌದು, ತಲೆ ಮೀಯದಿಲ್ಲ ವಾರಕ್ಕೊಂದ್ಸಲ. ನಿಮ್ಮನೆ ಮಗಂಗ ಮದುವೆ ಆದ? ನಮ್ಮನೆ ಇಬ್ಬರಿಗೂ ಮದ್ವೆ ಆಗೋದಲ್ಲ. ಅಚ್ಚಿತ್ತ ಮನೆಯಲ್ಲಿ ಬಂದುದ್ರಿದ್ವಾ? ತಡೆ ಹೇಳ್ತಿದ್ದಾಳೆ ಅದಿಲ್ಲ. ಈ ಒದ್ಗಲ ಅಂತ ನೀನು ಗಂಭೀರಪ್ಪ ಕೆಲಸವೇ ಇಲ್ಲೇ. ಮತ್ತೆ ಯಾವ್ದಾರು ಒಂದ್ ಕಾಲದಲ್ಲಿ ಸಡಕ್ನೆ ಮತ್ತೆ ಕೂದಲು ಹುಟ್ಲಕ್ಕೂ ವಯಸ್ಸಾಗಿಲ್ಲ ಅವಕ್ಕೆ. ಹೌದು, ಹೇಳಲ್ ಗೊತ್ತಿಲ್ಲ. ನಮ್ಮ ಹಡಲಕ್ಕೆ ಯಾವ್ದಕ್ಕೂ ಯಾವ್ದಾಗವು ಹಾಂಗ್ ಲೆಕ್ಕ ಹಾಕಲು ಕೂಡ್ಲೆಷ್ಟಿದ್ದ. ಅದೇ ಈಗ ಎಂತ ಹೇಳ್ತಾ ಇದ್ದು? ಇದು ಒಳ್ಳೆ ಜಾಗ, ಅನುಕೂಲ. ಈ ಜಾಗ ಬಿಟ್ಕೊಂಡ್ರಿ ಅಂತಂದ್ರೆ ನಾನು ದಾಳಿಯ ಕಟ್ಟಲಾರೆ, ಸಾಧ್ಯವಿಲ್ಲಂದೆತ್ತು ಮಾಡಿ ನಡೆದನಾಗ. ಜಾತ್ರೆಗಳೇ ನಿಮ್ಮ ಜೋರಿಗೆ ಸಾವಿರ ಜಾತ್ರೆ ತಿಕ್ಕೋ ಹಿಂಗಿತ್ತಲ್ಲ. ಮತ್ತೆ ಜಾತ್ರೆ ತನಕ ಹೆಂಗ್ ಕೊತ್ತವ ನೋಡಿ. ಅಪ್ಪ ಎಂತಕ್ ಬಾಯ್ಕೊಳ್ತಾ ನಿಂತ ಹೆಂಗ್ ಗೊತ್ತಿಲ್ಲ. ಅಲ್ಲಿ ಆಸ್ತಿದ್ದು ಹೆಂಗ ಈ ಬೋಲಿ ಕೂತ್ ಕೊತ್ತೆ ಬಿಡುವ ಮಾಡಿಲ್ಲ. ಅಪ್ಪ ಏನ್ ಹೇಳು ಮತ್ತೆ ಈ ಕೂತ್ಕೊಂಡು ಜಾತ್ರೆ ಆಗಲಿ ಅಂತ ಬೇಕಾಗಲಿ ನಾ ಮತ್ತೆ ತಾಳಿ ಕತ್ತ ಮಾಡಪ್ಪ. ಏನ ಹೇಳುವೆ ಮಾಡಿ ನಿನಗೆ ಕೂಸಿನ ಯೋಗ್ಯತೆಯೂ ಇಲ್ಲ. ಏನ ಹೇಳುವೆ ಮಾಡಿ ನಿನಗ ಕೂಸಿನ ಯೋಗ್ಯತೆಯೂ ಇಲ್ಲ. ತಿಳಿದು ನೋಡದೆ ಬಗಳದರೆ ನೀ ಮೂರ್ಖನಂ.
ಏನು ಮಾತಾಡ್ತೀಯ ನೀನು? ಹುಟ್ಟುಮೂರು ಸೋಮವಾರ ಜಿಲ್ಲೆ ನನ್ನ ಯೋಗ್ಯತೆ ಅಳಿಯಲು ಬಂದೆ. ಆ ಕೂಸು ಎಂತ ಚೆಲುವೆ, ಎಂತ ಯೋಗ್ಯತೆ, ಅಂತ ಜಾಗ ಸಿಗಕ್ಕಿದ್ರೆ ನೀವು ಪುಣ್ಯ ಮಾಡವ. ಏನು ಮಾತಾಡ್ತೇನೆ ನೀನು? ಆನು ಗಪ್ಪಜ್ಜ ಅಂದ್ರೆ ಇವತ್ತಲ್ಲ, ಹೆಂಗ 40 ವರ್ಷದಿಂದ ಹೆಂಗ ಆಗ್ತಲು ನಿನಗೆಂತ ಮೋಸ ಮಾಡಬೇಕಂತೆ ಮಾಡ್ತವ ನೀನು. ಇನ್ನು ಆಯುಷ್ಯ ಪರ್ಯಂತ ಅಲ್ಲೇ ಕೂತ್ಕೊಂಡ್ರು ನಿನಗೆ ಆರಾಮಾಗಿರ್ಲಕ್ಕು, ಏನು ತೊಂದರೆ ಇಲ್ಲ. ಅದ್ರ ಬಿಟ್ಕೊಂಡು ಬರೇ ತಲೆ ಮೇಲೆ ಕೂದ್ಲಿಲ್ಲೇ ಹೇಳು ಒಂದು ನೆಮ ತೆಕ್ಕೊಂಡು ಈ ನಮ್ಮನಿ ಕೂಗಾಟ ಮಾಡ್ತೇನೆ. ನನಗಿದು ಮದುವೆ ಮಾಡಿಸಿದ ದೊಡ್ಡದಲ್ಲ, ಬೇಕಾದಷ್ಟು ಜನ ಇದ್ದ, ಆದ್ರೆ ನಿಮ್ಮನೆ ನೀನೇ ಅಳಿಯ ಆಗ ಹೆಚ್ಚು ಮಾತಾಡೋದು ನೋಡಿ. ಸತ್ತಿಗಳೇ ನಿಮ್ಗೆ ಒಂದೇ ಹೇಳ್ತೀನಿ ನೋಡಿ, ಇಷ್ಟು ವರ್ಷ ನೀವು ಪ್ರಸಾದ್ ಕದಿ ಹಿಡ್ಕೊಬತ್ತಿದ್ರಿ, ಇನ್ನು ಮುಂದಿನ ವರ್ಷ ಮತ್ತೆ ಆ ಪ್ರಸಾದ್ ಕದಿ ಹೋಗಿ ಕಾಯಿಸ್ತಿಲ್ಲ ಗಂಟೆ ಹಿಡ್ಕೊಬರಬೇಕು. ಮತ್ತೆ ಗುಚ್ಚು ಗುಚ್ಚು ಹೊಚ್ಚಿ ನೋಡಿ ಅಂತದ ಮನೆ ಆನಂದಿ ಹೇಳೋಣ ಮಾತಾಡ ಅದ್ಯಾ ಏನ್ ಬೇಕು ಮತ್ತೆ ನೀವ್ ಯಾವ ಹೋಗ್ಬೋದು ಮತ್ತೆ ಯಾ ಕುಂದ ಗಪ್ಪಜ್ಜ ಹಂಗ ನಾನು ಶಾಸ್ತ್ರಿಗಳೇ ಹೊಳ್ಕೊಂಡ್ರೆ ಶಾಸ್ತ್ರ ಊಟ ಮಾಡ್ಕೊಂಡು ಹೋಗ್ಲ ಕಡಿ. ನನಗೆ ಊಟ ಮಾಡಿ ಮತ್ತೆ ನಂಗೊಂದೀಗ ದಿನಕರಿಯಕ್ಕೆ ಹೋಗಮ್ಮ. ಅಲ್ಲ ನೀವು ಬೇಜಾರಾಗಡಿ ಹೊಳ್ಕೊಳ್ಳಿ. ಇಲ್ಲೇ ಇನ್ನೊಂದ್ಸಲ ಬಟ್ ಎಂತೋಡು ವಿಚಾರ ಮಾಡಿ ತಿಳಿಸಿ ಹೇಳ್ತಾ ಇಲ್ಲಿ ಅವ ಕೂಗಾಡ. ಅಲ್ಲ ಶಾಸ್ತ್ರಿಗಳು ಅವ ಯಾವಾಗಲೂ ಹಂಗೆ ಮಾಡೋಣ. ಉಳಿದು ನಾಳೆ ಬೆಳಿಗ್ಗೆ ಹೋಗಲ ಕಡೆ ಮಾತಾಡೋಣ. ಎಂದು ಹೊರಡಲು ಶ್ರೀಗಳು ಎಂದು ಹೊರಡಲು ಶಾಸ್ತ್ರಿಗಳನ್ನು ತಡೆಯಲಾರದೆ ಗಣಪಿ ದುಃಖದಿ ಹಾಳು ಬೇಡವಿರಿ ನೀವೇನು ಹಾಳು ಬೇಡವಿರಿ ನೀವೇನು ತದ ಬೈದು ಭಂಗಿಸುತ್ತ ಒಟ್ಟು ನಿಗಳ ಕಾಲದಲ್ಲೇ ಆಗಿತ್ತು. ಯಾವಾಗ ನೋಡ್ರು ನಿಮಗೆ ಸೋಟು ಸ್ವರೂಪನೇ ಇರುಮ್ನಿಯ ನೋಡಿ. ಶಾಸ್ತ್ರಗಳು ಬೇಜಾರು ಹಾಕೊಂಡು ಹೋದ್ರು. ಇಲ್ಲವ್ರು ಯಾವಾಗಾರು ಅವ್ರು ನಮ್ಮನೆಗೆ ಬಂದವ್ರು ಊಟ ಮಾಡದೆ ಹಂಗೆ ಒಪ್ಪದಿದ್ದು ಅವನಿಗೆ ಮಾಣಿ ಕರೆದು ಅವರ ಸಾವಕಾಶ ಹೇಳಿ ಮಾಡೋ ಓಡೋದಿಲ್ಲ ನೀಕಿಗೆ. ಒಟ್ಟು ಬೇಗನೆ ಅವ್ನ ಎದುರಿಗೆ ಎಲ್ಲದು ಹೇಳಿ ಶಾಸ್ತ್ರಿಗಳಿಗೂ ಬೇಜಾರಾಗುವಂಗೆ ಮಾಡಿ ಕೋಲ್ಸ್ಬಿಟ್ಟು ಪ್ರತಿ ವರ್ಷ ಬಂದವ್ರು ಅವ್ರು 1-2 ಮಗೆ ಮಿಡಿ ಯಾಲಕ್ಕಿ ಬೀಜ ಅದು ಇದು ಹಿಡ್ಕೊಂಡು ಹೋಗ್ತಿದ್ರು. ಎಂತದು ಇಲ್ದೋದಾಗ ಮಾಡಿದ್ರಪ್ಪ ನಿಗಳ ಕಾಲದಲ್ಲೇ ಒಟ್ಟು ಆತು. ಎಂತ ಬೇಕಾದ್ರು ಸೊತ್ತುಗಳು ಹಣೆ ಬಾರನೇ ಇಟ್ಟು ಗಣಪಿ ನೀ ಹಾಡು ಮನೆ ಕೊಂದಿರಿ ಹಾಕಳ ನೀ ತೀರೆ ಸಾಕು ಹೊಟ್ಟೆ ಕೊಳ್ಳು ಮೇಲೆ ಬೆಂಕಿ ಕೊಳ್ಳಿ ಇಟ್ಟಾಗ ಸೊತ್ತುಗಳು ನಿಂಗ ಇಂಗ್ಲಿಷ್ ಸುಟ್ಟು ರೂಪ ನೋಡೋದು ಎಷ್ಟು ಬಂತು. ಗಣಪಿ ನೀನೇ ನೋಡಿದೆ ಇಲ್ಲಿವರೆಗೆ ನಡೆದ ಎಲ್ಲ ಘಟನೆ ನೀನೇ ನೋಡಿದ್ದೆ. ಯಾಕೆ ಸುಮ್ಮನೆ ಎಲ್ಲರೂ ಚಿಂತೆಯೊಳಗ ಗಪ್ಪಜ್ಜಗಲು ಬಿದನು ಬಾರಿ ಚಿಂತೆಯೊಳಗ ಪರಮಾತ್ಮ ಹೆಂಡತಿಯು ಮಾಣಿಯ ಪಕ್ಷವೇ ಎನ್ನುತ್ತ ಪ್ರಾರಬ್ಧ ಕರ್ಮವೇ ಹೆಂಡತಿಯು ಮಾಣಿಯ ಪಕ್ಷವೇ ಎನ್ನುತ್ತ ಇಬ್ರು ಒಂದೇ ಜೋಡಿ ಕಳ್ರೆ ಹೌದು. ಏನಾದರಾಗಲಿ ಆನೇನ ಮಾಡಲಿ ಹಾಗಾದ್ರೆ ಏನು ಮಾಡ್ತಾ ಇಲ್ರ ಏನಾದರಾಗಲಿ ಆನೇನ ಮಾಡಲಿ ವಿಧಿಯ ಬರೆಗವ ಮೀರ್ವರರು ಯಾರಿದ್ದೀರ ವಿಧಿಯ ಬರೆಗವ ಮೀರ್ವರ್ಯಾರು ವಿಧಿಯ ಬರೆಗವ ಮೀರ್ವರ್ಯಾರು ಆ ಆ
ಗಪ್ಪದಂಗೆ ಎಂತ ಪರಿಸ್ಥಿತಿ ಬಂದು ಹತ್ರ ಒಂದು ಮದುವೆ ವಿಷಯ ಎತ್ಕೊಂಡು ಮಾಡೀಗ ಒಂದು ಮದುವೆ ಮಾಡುವಂತ ವಿಷಯ ಎತ್ಕೊಂಡು ಪ್ರಸ್ತಾಪ ಮಾಡ್ಕೊಂಡು ಎಷ್ಟೆಲ್ಲ ರಾದಂತ ಆಗೋತಲ್ರ. ಗಣತಿನೂ ಅತ್ಲಾಗೆ ಮಾಡಿ ಪಂಗಡನೆ ಸೇರ್ಕೊಂಡು ಬಿಡ್ತು. ಅಬ್ಬೆ ಮಗ ಒಂದೇ ದೋಣಿ ಕಳ್ರೆ ಹೇಳಿ ಈಗ ಅನಿಸ್ತಾ ಇದ್ದೆ ನನಗೆ. ಗಪ್ಪದಂಗೆ ಈಗ ಕೊನೆ ಕಾಲದಲ್ಲಿ ಈ ಪರಿಸ್ಥಿತಿ ಬರೋಕ್ಕಾಗಿತ್ತಿಲ್ಲ. ಒಂದು ಕಾಲದಲ್ಲಿ ಗಪ್ಪಜ್ಜ ಅಂದ್ರೆ ಒಟ್ಟು ಕುಟುಂಬದಲ್ಲಿ ಮೆರೆದಂತ ವ್ಯಕ್ತಿ. ಅದು ಎಷ್ಟು ವೈಭವ, ಎಷ್ಟು ದೊಡ್ಡ ತುಂಬಿದ ಮನೆ ಇತ್ತು ಒಂದು ಕಾಲದಲ್ಲಿ, ಎಷ್ಟು ಶ್ರೀಮಂತಿಗೆ ಇತ್ತು ಆ ಕಾಲದಲ್ಲಿ. ಅಯ್ಯೋ, ಮನೆ ಮುಂದೆ ಒಂದು ಎರಡು ಎಷ್ಟೋ ಹೆಚ್ಚಿನ ಗಾಡಿಗಳು ಇವತ್ತು ಇದ್ದಿತ್ತು ಆ ಕಾಲದಲ್ಲಿ. ಇವತ್ತು ಪಾರ್ಟಿ ಗಾಡಿಗೂ ಗತಿ ಇಲ್ಲದೆ ಹೋಟೆಲ್ರು ಏ ಕರುವೆ. ಒಂದು ಕಾಲದಲ್ಲಿ ಗಪ್ಪಜ್ಜ ಅಂದ್ರೆ ಉದ್ದಕ್ಕೂ ಮುಂಬೈ ಪಂಜಿ ಉಟ್ಕೊಂಡು ಓಡಾಡ್ದವ. 3 ಪಟ್ನೆ ಪೊಲೀಸ್ ಪಟೇಲ್ಕೆ ಮಾಡಿದಂತ ಗಪ್ಪಜ್ಜ ಇವತ್ತು ಅವಂಗೆ ಅಂಗಸ್ತ್ರು ಪಂಜಿಗೂ ಗತಿ ಇಲ್ಲದೆ ಹೋಟೆಲ್ರು ಅಯ್ಯೋ ಕರುವೆ. ಒಂದು ಕಾಲದಲ್ಲಿ ಗಪ್ಪಜ್ಜ ಅಂದ್ರೆ ರತ್ನ ಗಮಳಿ ಮೇಲೆ ಕುತ್ಕೊಂಡವ. ಇವತ್ತು ಬಟಾರ್ ಚಪ್ಪಿಗೂ ಗತಿ ಇಲ್ಲದೆ ಹೋಟೆಲ್ರ. ಈ ಜೀವನ ಇದ್ದು ಏನು ಪ್ರಯೋಜನ? ಒಂದು ಕಾಲದಲ್ಲಿ ಎಂತೆಂಥವ್ರ ಸಂಗಡ ಎಲ್ಲ ಓಡಾಡಿದೆ ಗಪ್ಪಜ್ಜ. ನಿಮಗೆ ಈಗ ಹೇಳಿ ಸುಳ್ಳೆ ಯಾರು ಕಾಣ್ತು. ಸ್ವತಃ ಕಡವೆ ಹಗಡ್ರು ಸಂಚಲ್ ಕವಳು, ಕಡವೆ ಹಗಡ್ರು ಎನ್ನ ಸಂಚಲ್ ಕವಳ ಹಾಕೊಂಡು ಹೋದವ್ರು ಅಷ್ಟೇ. ಯಾಕೆ ರಾಮಕೃಷ್ಣ ಹಗಡ್ರು ವಿಮಾನ ಮೇಲೆ ಹೋಗ್ತಾ ಸ್ವತಃ ಈಗ ಅಪ್ಪಜ್ಜನ ಮನೆಗೆ ಅದಲ್ಲೇ ಕವಳ ತುಕ್ಕಿದ್ದು ಕಾಲು ಒಂದಿತ್ತು. ಅದೆಲ್ಲ ಹೋಗಿ ಇವತ್ತು ಗಪ್ಪಜ್ಜನ ಪರಿಸ್ಥಿತಿ ಎಂತಕ್ಕೂ ಬೇಡ ಅನ್ನುವಂತ ಸ್ಥಿತಿ ಬಂತು ಅಂತ ಆದ್ರೆ ಏ ಪರಮಾತ್ಮ ಕಾಲ ಉರುಳಿತು ಇಂತೋ ಕಾಲ ಉರುಳಿತು ಇಂತು ನಾ ತಾಳಲಿದನೆಂತು ಹೊಟ್ಟೆ ಒಳಗಿಂದು ನಾ ತಾಳಲಿದನೆಂತು ಇದುವೇ ಆದರ್ಶವಾಗಿರಲಿ ಇದುವೇ ಆದರ್ಶವಾಗಿರಲಿ ಇದನರಿತು ನಡೆಯಲಿ ಲೋಕ ಇದನರಿತು ನಡೆಯಲಿ ಲೋಕ ಶಿವ 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 ಓ ಶಿವನೇ ಶಿವ ಶಿವ ಎಂದ ಶಿವ 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 ಉಳುತ್ತಾ ಇದ್ದು ಕಾಲ. ಹೌದು, ಈ ಗಪ್ಪಜ್ಜನ ಗತಕಾಲದ ವೈಭವ ನೋಡಿ 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 ಏನೆಲ್ಲ ಇತ್ತು ಇವತ್ತು ಎಂತ ಆಗೋತು. ಕಾಲದ ಮಹಿಮೆ ಎಂತ ಮಾಡಲು ಗೊತ್ತಿಲ್ಲ. ಆತು ಇನ್ನು ಈ ಕೊನೆ ಕ್ಷಣದಲ್ಲಿ ನಾನು ಇನ್ನು ಏನು ಕಂಡು ನೋಡೋದು ಭಾಗ್ಯ ಅಷ್ಟರಲ್ಲೇ ಇತ್ತು. ಯಾವುದೂ ಬೇಡ, ಜೀವ ಬಿಟ್ಟು ಬಿಡೋಣ ಹೇಳಿ ಕಾಣಿಸ್ತಾ ಇದ್ದು. ಒಂದು ಕುರ್ತ ಕಷಾಯ ಕುಡಿಯೋ ನೆನಪು ಯಾಕೋ ಅನ್ನಿಸ್ತಾ ಇದ್ದು. ಗಣಪತಿ ಒಂದು ಕುರ್ತೆ ಕಷಾಯ ಮಾಡಿಕೊಡ್ತೇನೆ ಅಂತ ಕೇಳ ನೋಡು ಧೈರ್ಯ ಮಾಡಿದೆ. ಪೂರ ಧೈರ್ಯ ಸಾಕಾಗ್ತಿಲ್ರ. ಹಂಟದ ಮೇಲೆ ಒಡ್ಲಿಕ್ಕೆ ಹೊಡ್ರಿ ಹೋಟೆ ಅಂತ ಪಡುವೇನೆ ಅದು. ಏನ್ ಮಾಡ್ಲಿ, ಏನ್ ಸುಧಾಗ್ರಿ. ಕೊನೆ ಹಂತದಲ್ಲಿ ಶಿವನಾಮೇ ಗತಿ. ಅವರು ಬಿಟ್ಟು ಬೇರೆ ಏನಿದ್ರು ದರೆ ಮೇಲೆ ಮರ ಈಗಲೋ ಇರ್ತತಿರೋ ಎಂತದೋ ಏನೇನೋ. ಶಿವನೇ ಶಿವನೇ ಶಿವ 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 ಎಲ್ಲರೂ ಕಾಪಾಡು ಶಿವ ಶಿವನೇ ಶಿವ ಶಿವ. ಬಯ್ಯದಿರಿ ಅಮ್ಮನ್ನು ಬೈರುಂಬೆ ವಾಸಿಗಳೇ ಬಯ್ಯದಿರಿ ಅಮ್ಮನ್ನು ಬೈರುಂಬೆ ವಾಸಿಗಳೇ
ಮನರಂಜನೆಯ ಮಾಡಿ ನಿಮ್ಮ ತಣಿಸಿದೆವು, ಮನರಂಜನೆಯ ಮಾಡಿ ನಿಮ್ಮ ತಣಿಸಿದೆವು. ಅನ್ಯಥಾ ಭಾವಿಸಲು ದೋಷಿಗರು ನಾವಲ್ಲ, ಅನ್ಯಥಾ ಭಾವಿಸಲು ದೋಷಿಗರು ನಾವಲ್ಲ. ಶುಭ ಕೋರಿ ನಮಗೀಗ ಹರಸಬೇಕೆನುತ್ತ ಈಗ ಸಾಂಪ್ರದಾಯಿಕವಾಗಿ ಮಂಗಳವನ್ನು ಹಾಡಿ ಮುಗಿಸ್ತೇವೆ. ಗಜವರ ವದನ ಸುಶೋಭಿತಗೆ ಭುಜಗ ಭೂಷಣ ಲಂಬೋದರಗೆ, ಗಜವರ ವದನ ಸುಶೋಭಿತಗೆ ಭುಜಗ ಭೂಷಣ ಲಂಬೋದರಗೆ, ಸುಜನೋದ್ಧಾರಗೆ ತ್ರಿಜಗ ಸುಪೂಜಗೆ, ಭಜಕ ಮನೋರಥ ಪೂರಕಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಗುಂಜವನ ಸುವಿಲಾಸನಿಗೆ, ರಂಜಿಪ ವಿಘ್ನ ವಿನಾಶನಿಗೆ, ಗುಂಜವನ ಸುವಿಲಾಸನಿಗೆ, ರಂಜಿಪ ವಿಘ್ನ ವಿನಾಶನಿಗೆ. ಕಂಜಜ ಸುರ ಮುನಿ ವಂದಿತಗೆ ಪದ, ಕಂಜಯುಗಾಮಲ ಕರತಲಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಮುಕ್ತಮಣಿಮಯ ಕುಂಡಲಗೆ, ರಕ್ತಾಂಬರಧರ ವರತಲಗೆ, ಮುಕ್ತಮಣಿಮಯ ಕುಂಡಲಗೆ, ರಕ್ತಾಂಬರಧರ ವರತಲಗೆ. ಯುಕ್ತ ಯೋಗಿ ಜನಗಮ್ಯ ಸನ್ಮೂರ್ತಿಗೆ, ಭಕ್ತ ಮಹೇಶಾತ್ಮಕವರಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಗಜವರ ವದನ ಸುಶೋಭಿತಗೆ ಭುಜಗ ಭೂಷಣ ಲಂಬೋದರಗೆ, ಸುಜನೋದ್ಧಾರಗೆ ತ್ರಿಜಗ ಸುಪೂಜಗೆ, ಭಜಕ ಮನೋರಥ ಪೂರಕಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಮಂಗಲಂ ಜಯ ಮಂಗಲಂ. ಕರದಳು ಪರಶುಪಾಶಾಂಕುಶಧರನಿಗೆ, ಹರುಷದಿ ಭಕ್ತರ ಪರಮಮಗೆ, ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರ, ಆರತಿ ಬೆಳಗಿರ, ಆರತಿ ಎತ್ತೀರ. ಗಜಮುಖದ ಮಗೆ ಗಣಪಗೆ ತೋಂ ತೋದಿಂದ ತೋದಿಂದ. ಇದುವರೆಗೆ ಅಕ್ರೂರ ವರದ ಗೋವಿಂದ ಅಚ್ಯುತಾನಂದ ಗೋವಿಂದ, ಅಜಮುನಿ ಪೂಜಿತ ಗೋವಿಂದ, ಅಜಗರ ಮರ್ದನ ಗೋವಿಂದ, ಅರ್ಜುನ ಸಾರಥಿ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಅಮರ ವಿನುತ ಗೋವಿಂದ, ಅಂಗಜರಸಿಗನೆ ಗೋವಿಂದ, ಅಂಬುಜನಾಭನೆ ಗೋವಿಂದ, ಅಂಬರೀಷಹಿತನೆ ಗೋವಿಂದ, ಗೋವಿಂದ 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 ಗೋವಿಂದ.
ಗೋವಿಂದ ಗೋವಿಂದ ಗೋವಿಂದ